ಎಲ್ಲ ಗಣ್ಯರಿಗೂ ಕೂಡ ನಾನು ತುಂಬು ಪ್ರೀತಿಯ ಮತ್ತು ಅತ್ಯಂತ ಕೃತಜ್ಞತೆಯ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಕಾರ್ಯಕ್ರಮವನ್ನು ಆರಂಭ ಮಾಡುವ ಮೊದಲು ಬನ್ನಂಜೆಯವರಿಗೂ ಸತ್ಯಕಾಮರಿಗೂ ಏನು ಸಂಬಂಧ, ಸಿದ್ದೇಶ್ವರ ಶ್ರೀಗಳಾದ ಉತ್ತರ ಕರ್ನಾಟಕದವರು, ಉತ್ತರ ಕರ್ನಾಟಕದ ನೆಲದಲ್ಲಿದ್ದು ನಮ್ಮ ಕೆರೆ ಉದ್ಘಾಟನೆ ಎಲ್ಲ ಮಾಡಿದ್ದಾರೆ. ಅವರ ಗುರುನಮನ ಸರಿ, ಪಂಚಗಂಗಾಚಾರ್ಯರನ್ನು ಯಾಕೆ ಗುರುನಮನ ಮಾಡಬೇಕು, ಈ ಪ್ರಶ್ನೆಗಳನ್ನು ಅನೇಕರು ಒಳಗೊಳಗೆ ಕೇಳಿದ್ದಾರೆ, ಕೆಲವರು ಮುಕ್ತವಾಗಿ ನನ್ನ ಜೊತೆಗೆ ಕೇಳಿದ್ದಾರೆ. ಅದರ ಹಿಂದೆ ಒಂದು ಅವರ ಪ್ರಸ್ತುತತೆ ಏನು ಅನ್ನುವ ನಿಜ ಕಾಳಜಿ, ಇನ್ನೊಂದು ಸತ್ಯಕಾಮರಿಗೂ ಬನ್ನಂಜೆಯವರಿಗೆ ಏನು ನಂಟು ಅನ್ನುವ ನಿಜ ಕುತೂಹಲ ಕೂಡ ಇದೆ. ಆ ದೃಷ್ಟಿಯಲ್ಲಿ ನಾನು ನಿಮ್ಮ ಜೊತೆಗೆ ಹೇಳಲೇಬೇಕಾದ ಕೆಲವು ವಿಷಯಗಳು. ಸತ್ಯಕಾಮರು ತನ್ನ ಜೀವಿತಾವಧಿಯಲ್ಲಿ ನನ್ನ ಜೊತೆಗೆ 4 ವರ್ಷ ಇದ್ದಾಗ ನಾನು ಕಂಡದ್ದು, ಅವರು ಕಿರಿಯರು ಹಿರಿಯರು ಎಲ್ಲರಿಗೂ ನಮಸ್ಕರಿಸ್ತಿದ್ರು. ಅದು ಸರ್ವೇ ಸಾಮಾನ್ಯವಾಗಿ, ಅದು ನಿಮಗೆ ಬಹಳ ಜನರಿಗೆ ಅನುಭವಕ್ಕೆ ಬಂದಿರಬಹುದು. ಲಿಂಗಭೇದವಿಲ್ಲದೆ, ಮಕ್ಕಳು ಮುದುಕರು ವ್ಯತ್ಯಾಸವಿಲ್ಲದೆ ನಮಸ್ಕಾರವೇ ಪ್ರತಿ ನಮಸ್ಕಾರ ಅವರ ಒಂದು ಪರಿಪಾಠ. ಆದರೆ ನಾನು ನೋಡಿದ ಹಾಗೆ ಬನ್ನಂಜೆ ಗೋವಿಂದಾಚಾರ್ಯರು ಮತ್ತು ಸತ್ಯಕಾಮರು ಎದುರಾದಾಗ, ಸತ್ಯಕಾಮರು ವಯದಿಂದ ಈಗಾಗಲೇ ನಾನು ಹೇಳಿದ ಹಾಗೆ ಅವರಿಗೆ 106, ಬನ್ನಂಜೆಯವರು ಬದುಕಿದ್ದರೆ 90. ಅವರು ಪರಸ್ಪರ ನಮಸ್ಕರಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸತ್ಯಕಾಮರೇ ನಮಸ್ಕರಿಸ್ತೀವಿ, ಬನ್ನಂಜೆಯವರಲ್ಲ. ಅವ್ರು ಕುತ್ಕೊಂಡು ಗೋವಿಂದ ಗೋವಿಂದ ಅಂತ ಕೈ ಮುಗಿತಿದ್ರು. ಇದು ಒಂದು ಭಾಗವಾದರೆ, ಅವರ ನಮಸ್ಕಾರದ ಅವಧಿ 40-50 ನಿಮಿಷ ಕಾಲ ಹೇಳ್ತಿರ್ಲಿಲ್ಲ, ಪಾದಬೇಕು. ಹೀಗೆ ಇನ್ನೊಂದು ನಮಸ್ಕಾರ ಅವರು ಮಾಡ್ತಿದ್ದು ಇಲ್ಲೇ ಉಪಸ್ಥಿತರಿರುವ ವಿದ್ಯಾಭೂಷಣರಿಗೆ. ಆಗ ಅವರೇನು ಸುಬ್ರಹ್ಮಣ್ಯ ಮಠದ ಮಠಾಧೀಶರಾಗಿದ್ದರು. ಇಬ್ಬರಿಗೂ ನಮಸ್ಕಾರ ಬಹಳ ದೀರ್ಘವಾಗಿ ಮಾಡುವುದನ್ನು ನೋಡಿ ನಾನು ಬಹಳ ವರ್ಷಗಳ ಕಾಲ ಕೇಳಲಿಲ್ಲ. ಕೊನೆಯ ಅವಧಿಯಲ್ಲಿ ಕೇಳಿದೆ, ಪಾಪ ನೀವು ನಮ್ಮ ಅಪ್ಪನಿಗೆ ಅಷ್ಟು ದೀರ್ಘ ಯಾಕೆ ನಮಸ್ಕಾರ ಮಾಡ್ತೀರಿ ಅಂತ. ಇದೀಗ ನಾನು ಹೇಳುವುದು ನನಗಾಗಿ ಹೇಳಿದ ಹಾಗಾದರೆ ಬಹಳ ಅದು ಸಲ್ಲದು. ಆದರೆ ಅವರು ನನಗೆ ಹೇಳಿದ ಉತ್ತರ ಆ ಕ್ಷಣಕ್ಕೆ, ಮಗಳೇ, ಅವರು ನಿನ್ನನ್ನು ನನಗೆ ಕೊಟ್ಟ ಋಣಕ್ಕೆ ಅಂತ ನನಗೆ ಅವರು ಕೊಟ್ಟ ಉತ್ತರ. ಆದರೆ ನನಗೆ ಅದು ಅರ್ಥವಾಗುವುದು ಅದು ಅಷ್ಟಕ್ಕೆ ಅಲ್ಲ. ಅವರು ಕೆಲವು ಕಾರಣಗಳನ್ನು ಗುಪ್ತವಾಗಿಟ್ಟುಕೊಂಡು ನಮ್ಮ ಅಹಂಕಾರ ಪರೀಕ್ಷೆ ಮಾಡ್ತಿದ್ದರು. ನಿಜ ಪ್ರಶ್ನೆಗೆ ನಿಜ ಉತ್ತರ ಏನು ಅಂತ ಆ ಉತ್ತರದೊಳಗೆ ನಾವು ಹುಡುಕಬೇಕು. ಆ ರೀತಿಯ ಪ್ರಕ್ರಿಯೆ ಅವರ ಮಾತುಗಳಲ್ಲಿತ್ತು. ಹಾಗಾಗಿ ಅವರು ನನ್ನನ್ನು ಬೇರೆ ಕಡೆಗೆ ಪ್ರಚೋದಿಸುವುದಕ್ಕೆ ಆ ಥರ ಹೇಳಿದ್ದಾರೆ. ನಿನ್ನ ತಂದೆ ಎಷ್ಟು ದೊಡ್ಡವರು ಅನ್ನುವುದನ್ನು ನೀನು ತಿಳಿ ಅನ್ನೋದನ್ನು ನನಗೆ ಹೇಳುವುದಕ್ಕೆ ಆ ರೀತಿ ಉತ್ತರಿಸಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಇದು ಒಂದು ಭಾಗವಾದರೆ, ಸತ್ಯಕಾಮರು ತನ್ನ ಬದುಕಿನುದ್ದಕ್ಕೂ 1972ರಲ್ಲಿ ಬಾಗಲಕೋಟೆಯಲ್ಲಿ ಪ್ರಥಮ ಭೇಟಿ ಇವರಿಬ್ಬರದ್ದು. ನಾನೇನು 4 ವರ್ಷದ ಮಗು. ಆ 72ರಿಂದ ತೊಡಗಿ ನಾನು ಬಂದ ಬಳಿಕ ಬರುವ ಪೂರ್ವದವರೆಗೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಇವರಿಗೂ ಒಂದು ಒಡನಾಟ ಇತ್ತು. ಅದನ್ನು ನನ್ನ ಅಪ್ಪನೇ ಹೇಳುವ ಹಾಗೆ, ನಾನು ಅವರು ಪರಸ್ಪರ ಒಂದಾದರೆ ಬಹಳ ಮಾತನಾಡಿಕೊಳ್ಳುತ್ತಿದ್ದೆವು, ಆದರೆ ಬಾಯಿಯ ವಾಕ್ಕಿನ ಮೂಲಕವಲ್ಲ, ಹೃದಯದ ಮೌನದ ಮೂಲಕ ಅಂತ. ಇದು ನಮ್ಮ ಅಪ್ಪನದೇ ಮಾತು. ನಾವು ಅದನ್ನು ಆಮಂತ್ರಣ ಪತ್ರಿಕೆಯಲ್ಲೂ ಕೂಡ ಛಾಪಿಸಿದ್ದೇವೆ. ಇಂಥ ಒಂದು ವಿಶೇಷ ಬಾಂಧವ್ಯ ಇದ್ದ ಇಬ್ಬರ ನಡುವಿನ ಒಂದು ನಮಗೆ ಅರ್ಥವಾಗದ ಯಾವುದೋ ಕೆಲಸಗಳನ್ನು ಅವರಿಬ್ಬರು ಕೂಡಿ ಮಾಡ್ತಿದ್ರು ಅಂತ ಇವತ್ತು ನಾನು ಯೋಚನೆ ಮಾಡುವಾಗ ನನಗನ್ನಿಸುತ್ತೆ. ಯಾಕೆಂದರೆ 1994ರ ಅಕ್ಟೋಬರ್ 7ನೇ ತಾರೀಕು ಉದ್ಯೋಗ ಬಿಡುವ ಹೊತ್ತಿಗೆ ನನ್ನ ಅಪ್ಪನ ಬಳಿ ನಾನು ಹೋಗಿ ಹೇಳಿದ್ದೆ, ಅಪ್ಪ, ನಾನು ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ. ಆಗ ನನ್ನ ಅಪ್ಪ ಕೇಳಿದ್ರು, ರಾಜೀನಾಮೆ ಕೊಟ್ಟಿಯ ಯಾಕೆ ಅಂತಲ್ಲ, ಅದು ನನಗೆ ದೊಡ್ಡ ವಿಷಯ ಅಲ್ಲ, ಮುಂದೆ ಏನು ಮಾಡ್ತೀನಿ. ಆಗ ನಾನು ಹೇಳಿದೆ, ನೋಡಿ, ನಾನು ಆವಾಗ ಅಪ್ಪ ನಾನು ಸತ್ಯಕಾಮರ ಬಳಿಗೆ ಹೋಗಲಿಯಾ ಕೇಳಿದ್ದಲ್ಲ, ಅಪ್ಪ ನಾನು ಸತ್ಯಕಾಮರ ಜೊತೆಗೆ ಹೋಗ್ತೇನೆ ಅಂತ ನಿರ್ಣಯ ಮಾಡಿದ್ದೇನೆ. ನಮ್ಮ ಅಪ್ಪ ಕೊಟ್ಟ ಉತ್ತರ,
ನೀನು ಬೇಗ ಹೋಗಬೇಕಿತ್ತು, ತುಂಬ ತಡ ಮಾಡಿದಿ. ಇದೆಲ್ಲವನ್ನ ನೋಡಿದರೆ ಇವರಿಬ್ಬರ ಒಳಗೆ ಯಾವುದೋ ಒಂದು ಕೆಲಸ ನಡೀತಿತ್ತು ಅಂತ ನನಗೆ ಯಾಕೆ ಇನ್ನೂ ಹೆಚ್ಚು ಸ್ಪಷ್ಟವಾಗ್ತದೆ ಅಂದರೆ 1972 ಪ್ರಥಮ ಭೇಟಿ ಬಾಗಲಕೋಟೆಯಲ್ಲಿ, ಅದನ್ನು ಕೂಡ ನಾನು ಮನಹಳ್ಳಿಯವರ ಗಮನಕ್ಕೆ ತರಬೇಕು. ನಮ್ಮ 90ರ ನಮ್ಮದ ಕೊನೆಯ ಕಾರ್ಯಕ್ರಮ ಬಾಗಲಕೋಟೆಯಲ್ಲಿ, ಅವರಿಬ್ಬರ ಪ್ರಥಮ ಭೇಟಿ ಬಾಗಲಕೋಟೆಯಲ್ಲಿ. ಆ ಮನೆಯಲ್ಲಿ ಪ್ರಥಮ ಭೇಟಿ ಮುಗಿದ ಬಳಿಕ ಸತ್ಯಕಾಮರು ಇನ್ನು ಹೊರಡುವ ಹೊತ್ತು, ಅವ್ರು ಹೆಚ್ಚು ಹೊತ್ತು ಇರ್ತಿರ್ಲಿಲ್ಲ, ತನ್ನ ಕೆಲಸ ಹೊರಟು ಬಿಡೋರು. ಆಗ ಅಲ್ಲಿದ್ದವರು ನನಗೆ ಹೇಳಿದ್ದು, ಸತ್ಯಕಾಮರೇ ಹೊರಡ್ತೀರಾ, ಮತ್ತೆ ಯಾವಾಗ ಸಿಗ್ತೀರಿ ಅಂತ ನನ್ನ ತಂದೆ ಕೇಳಿದರಂತೆ. ಆಗ ನನ್ನ ತಂದೆಗೆ ಸತ್ಯಕಾಮರು 1972ರಲ್ಲಿ ಕೊಟ್ಟ ಉತ್ತರ, ನಾನು 4 ವರ್ಷದವಳು, ನಾನು ಅವರ ಬಳಿ ಬಂದದ್ದು 25ಕ್ಕೆ. ಅವರು ಕೊಟ್ಟ ಉತ್ತರ, ನಾನು ನಿಮ್ಮ ಬಳಿಗೆ ಬಂದೇ ಬರ್ತೇನೆ, ನನಗೆ ನಿಮ್ಮ ಮನೆಯಲ್ಲಿ ಕೆಲಸವಿದೆ. ಹಾಗಾದ್ರೆ ಒಬ್ಬ ದಾರ್ಶನಿಕ ಎಲ್ಲಿಯವರೆಗೆ ಕಣ್ಣಿಟ್ಟಿರ್ತಾನೆ, ಎಷ್ಟು ಕೆಲಸವನ್ನು ಪೂರ್ವಭಾವಿಯಾಗಿ ಮಾಡ್ತಾನೆ, ಮತ್ತು ಅದರ ತಯಾರಿಗಳನ್ನು ತಾನು ಹೇಗೆ ಅಲ್ಲಲ್ಲಿ ಬಂದು ಹೋದ ಗಾಳಿಯ ಹಾಗೆ ಬಂದು ಅಲ್ಲಿ ಏನೇನು ನಡೆದಿದೆ ಅನ್ನೋದನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಇನ್ನು ಸಿದ್ಧವಾಗಿಲ್ಲ ಮತ್ತೆ ಹೋದರಾಯಿತು ಅಂತ ಮಾಡ್ತಾನ ಏನೋ ಅನ್ನುವ ಹಾಗೆ ಹಲವು ವರ್ಷ, ನನಗೆ 15 ಇದ್ದಾಗಿಂದ ಉಡುಪಿಗೆ ಬಂದು 6 ತಿಂಗಳು ಕೂತಿರ್ತಿದ್ರು ಸತ್ಯಕಾಮರು ನಮ್ಮ 3ನೇ ಮನೆಯ ಆಚೆಗೆ. ಆ 15ನೇ ವರ್ಷದಿಂದ 25ರವರೆಗೆ ಎಂದೂ ಕೂಡ ಹೀಗೊಂದು ಎಳೆದುಕೊಂಡು ಹೋಗುವ ಸೆಳೆತ ನನ್ನಲ್ಲಿ ಉಂಟಾಗಿದ್ದಿಲ್ಲ. ಅವರದ್ದು ನನಗೆ ಗೊತ್ತಿಲ್ಲ, ಅವರ ಲೆಕ್ಕಾಚಾರ. ಆದರೆ ಅವರಿಬ್ಬರಿಗೆ ಆ ಲೆಕ್ಕಾಚಾರ ಇತ್ತು ಅಂತ ನನಗೆ ಗೊತ್ತಾಗೋದು, ಒಂದು ಬಿಗಡಾಯಿಸುವ ಸಂದರ್ಭ ಬಂತು. ವೀಣಾ ಹಾಗೆ ಸತ್ಯಕಾಮರ ಜೊತೆಗೆ ಅಷ್ಟು ಒಡನಾಟ, ಅಲ್ಲಿಗೆ ಹೋಗಿ ಬರ್ತಾ ಇರುವುದು, ಸತ್ಯಕಾಮರ ಜೊತೆಗೆ ಹಿಮಾಲಯದಲ್ಲಿ ರಜೆಗಳನ್ನೆಲ್ಲ 40 ದಿನ ಕಳೆಯುವುದು, ಇದು ಸುಸಂಬದ್ಧವಾದ ಕೌಟುಂಬಿಕ ವ್ಯವಸ್ಥೆಗೆ ಒಳ್ಳೆಯದಲ್ಲ ಅಂತ ಒಂದಿಷ್ಟು ಜನ ಹಿತೈಷಿಗಳು ಕೂಡಿ, ಯಾವ ಮನೆಯಲ್ಲಿ ನಮ್ಮ ಅಪ್ಪ ಇದ್ರು, ಅಂದ್ರೆ ನನ್ನ ಗುರುಗಳಾದ ಸತ್ಯಕಾಮರು ಇದ್ರು, ಆ ಮನೆಯ ಒಡೆಯರೂ ಕೂಡ ಸೇರಿಕೊಂಡು, ನೀವು ಇಲ್ಲಿ ಬಂದು ಉಡುಪಿಯ ಒಂದು ಮರ್ಯಾದಸ್ಥ ಕುಟುಂಬದ ಹೆಣ್ಣು ಮಗಳನ್ನ ಹೀಗೆ ಕರೆದುಕೊಂಡು ಹೋಗುವುದು, ಹಿಮಾಲಯದಲ್ಲಿ ಉಳಿಸುವುದು. ಆಗಿನ್ನು ನಾನು ಉದ್ಯೋಗ ಬಿಟ್ಟಿರಲಿಲ್ಲ, ಕೆಲವು ರಜೆಗಳಲ್ಲಿ ಅವರ ಜೊತೆ ಹೋಗಿ ಬರ್ತಿದ್ದೆ. 1993ರ ಮಾತು. ಆಗ ಹಿರಿಯರೆಲ್ಲ ಸೇರಿದ್ರು, ನಮ್ಮ ಅಪ್ಪನನ್ನು ಕರೆಸಿದ್ರು. ಇದು ಕೌಟುಂಬಿಕ ಮರ್ಯಾದೆಯ ಪ್ರಶ್ನೆ, ಉಡುಪಿಯ ಮಾನದ ಪ್ರಶ್ನೆ, ಹೀಗೆ ಮಾಡತಕ್ಕದ್ದಲ್ಲ ಸತ್ಯಕಾಮರು ಅಂತ. ಸತ್ಯಕಾಮರು ಅಲ್ಲಿ ಕೂತು ಹೇಳಿದ್ರು, ನಾನು ಒಂದೊಮ್ಮೆ ವೀಣಾಳನ್ನು ಕರೆದುಕೊಂಡು ಹೋಗುವುದಕ್ಕೆ ನಿಮಗೆ ಕಾಣಿಸುವ ಕುತೂಹಲದ ಕಾರಣಗಳಿದ್ದರೆ, ನಾನು ನಿಮ್ಮ ಹಾಗೆ ಷಂಡನಲ್ಲ. ನನಗಂಥ ಅವಶ್ಯಕತೆಗಳಿದ್ದರೆ ಉಡುಪಿಯ ರಥಬೀದಿಯಲ್ಲಿ ಮಂಚ ಹಾಕಿ ನಾನು ಅವಳ ಜೊತೆ ಮಲಗುತ್ತಿದ್ದೆ. ನಾನು ಅದಕ್ಕೆ ಬಂದವನಲ್ಲ. ಇನ್ನೂ ನಿಮಗೆ ಬೇಕಿದ್ದರೆ ನನ್ನನ್ನು ತಡೆಯಬಹುದಾದವರು ಇಬ್ಬರೇ, ಒಂದು ವೀಣಾ, ಇನ್ನೊಂದು ಬನ್ನಂಜೆ ಗೋವಿಂದಾಚಾರ್ಯರು. ಇವರಿಬ್ಬರಲ್ಲದೆ 3ನೇವರು ಇದಕ್ಕೆ ಕೆಲಸಕ್ಕೆ ಬಾರದ ಮಾತು ಅಂತ ಬಿಟ್ಟರು. ಅಷ್ಟೋ ಜನ ಹಿರಿಯರ ಮಧ್ಯೆ ನನ್ನ ಅಪ್ಪ, ಈಗ ಇವರಿಗೆಲ್ಲ ಏನು ಸಮಸ್ಯೆ, ವೀಣಾಳನ್ನು ಕರೆದುಕೊಂಡು ಸತ್ಯಕಾಮರು ಹಿಮಾಲಯಕ್ಕೆ ಹೋಗ್ತಾರೆ. ವೀಣಾಳ ಜೊತೆಗೆ ಸತ್ಯಕಾಮರು ಬೇರೆ ಬೇರೆ ಹೋಟೆಲ್ ರೂಮಲ್ಲಿ, ನಾವು ಅವ್ರು ಬಂದಾಗ ನಾನು ಹೋಟೆಲ್ ರೂಮಲ್ಲಿ ಅವರೊಟ್ಟಿಗೆ ಇದ್ದು, ಮತ್ತೆ ನಾನು ಕಾಲೇಜ್ ಉಪನ್ಯಾಸಕ್ಕೆ ಹೋಗ್ತಿದ್ದೆ. ನಾನು ಅವಳು ಹೋಟೆಲ್ ರೂಮಲ್ಲಿ ಇರ್ತಾಳೆ. ಇದೆಲ್ಲ ನಿಮಗೆ ಅಸಭ್ಯ ಕಾಣಿಸ್ತದೆ ಅಲ್ವಾ? ಸತ್ಯಕಾಮರೇ, ಬಹಳ ಸುಲಭ ಇದೆ ಪರಿಹಾರ. ಇವತ್ತಿನಿಂದ ನೀವು ಉಡುಪಿಗೆ ಬಂದರೆ ನನ್ನ ಮಗಳು ವೀಣಾಳ ಜೊತೆಗೆ ನನ್ನ ಮನೆಯಲ್ಲಿ ಇರ್ತೀರಿ. ಇದು ನನ್ನ ಅಪ್ಪ ಕೊಟ್ಟ ಉತ್ತರ. ಇದೆಲ್ಲದರ ಹಿಂದೆ ನನಗೆ ವೇದವ್ಯಾಸರು ಶುಕಮುನಿಯನ್ನು ಜನಕ ರಾಜನ ಹತ್ತಿರ ಕಳುಹಿಸಿ ಅವನಿಂದ ಪಾಠ ಹೇಳಿಸಿ, ಪಂಡಿತರ ಮಕ್ಕಳು ಪಂಡಿತರಾಗದೆ ಇನ್ನೇನಾಗ್ತಾರೆ ಅನ್ನುವ ಸಣ್ಣ ಉದ್ಗಾರದಲ್ಲಿ ಮುಗಿಯಬಾರದು ಈ ಕೆಲಸ ಅನ್ನುವ ದೊಡ್ಡ ಕಣ್ಣು ಕೂಡ ನನ್ನ ಅಪ್ಪನಿಗಿತ್ತು ಅನ್ನುವ ಎಲ್ಲ ಭಾವಗಳ ಧನ್ಯತೆಯನ್ನ ಇಬ್ಬರು ಅಪ್ಪಂದಿರ ದೊಡ್ಡ ಶಿಖರದೆತ್ತರದ ತುದಿಗಳಿಗೆ ಕಟ್ಟಿದ ಆ ಜೋಕಾಲಿಯ ನಡುವೆ ಸುಖವಾಗಿ ನನ್ನನ್ನು ತೂಗುತ್ತಿರುವ ಇಬ್ಬರು ಅಪ್ಪಂದಿರಿಗೂ ನಾನು ಕೈ ಮುಗಿದು ಅವರ ಆ ದಯೆಗೆ, ಅವರು ಮಾಡಿರುವ ಇಬ್ಬರ ಅನುಗ್ರಹಕ್ಕೆ ನಾನೆಷ್ಟು ಪಾತ್ರಳೋ ಗೊತ್ತಿಲ್ಲ. ಅದು ನನ್ನ ಪೂರ್ವಜನ್ಮದ ಸುಕೃತವೋ ಅಥವಾ ಈ ಪ್ರಕೃತಿ ನನ್ನಿಂದ ಯಾವುದೋ ಕೆಲಸಕ್ಕಾಗಿ ಇಷ್ಟೆಲ್ಲ ಅನುಗ್ರಹ ಮಾಡಿದೆಯೋ, ಎಲ್ಲ ಧನ್ಯತೆಗಳ ಜೊತೆಗೆ ಕೈ ಮುಗಿದು ಈಗಲ್ಲದೆ ಅಪ್ಪನನ್ನು ಸತ್ಯಕಾಮರ ಜೊತೆಗೆ ಇನ್ಯಾವಾಗ ನೆನೆಯುವುದು ಅನ್ನುವ ಭಾವನೆಯಿಂದ ನಾವು ಈ 90ರ ನಮನವನ್ನ ಇಲ್ಲಿ ಈ ದಿವಸ ಹಮ್ಮಿಕೊಂಡಿದ್ದೇವೆ. ಬಹಳ ಮುಖ್ಯವಾಗಿ ಬನ್ನಂಜೆ ಗೋವಿಂದಾಚಾರ್ಯರು ಬದುಕಿದ್ದರೆ
90 ಕೂಡ ಮಾಡ್ತೀವಿ ಅಂತ 80ರ ಸಂಭ್ರಮದಲ್ಲಿ ನಾವು ಹೇಳಿದ್ದೆವು. ಆಗ 90ರ ಸಂಭ್ರಮವನ್ನ ಮಾಡುವ ಆ ಕನಸು ಆ 80ರ ಸಂಭ್ರಮದಲ್ಲಿ ಘೋಷಿಸಿದ ಹೊತ್ತಿಗೆ ನಮ್ಮಲ್ಲೆಲ್ಲ ಕಟ್ಟಿಕೊಂಡಿತ್ತು. ಆದರೆ ಬನ್ನಂಜೆಯವರು ಅದಕ್ಕೆ ಮೊದಲೇ ಕಾಲವಾದರು, ಅವರ 86ನೆಯ ವಯೋದಲ್ಲಿ. ಅಂಥ ಹೊತ್ತಿಗೆ ನಮಗೂ ಗೊತ್ತಿಲ್ಲ, ನಾವು ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಅನ್ನುವ ಸಂಸ್ಥೆ ಅವರ ಉಪಸ್ಥಿತಿಯಲ್ಲಿ ಅವರ 80ರ ಸಂಭ್ರಮಕ್ಕಾಗಿ ನಿರ್ಮಿತವಾಗಿತ್ತು. ಮಲ್ಲೇಪುರಂ ಅವರ ಮಾರ್ಗದರ್ಶನದಲ್ಲಿ ನಾವೊಂದು 4-5 ಜನ ಸೇರಿ ಅದನ್ನು ನಡೆಸ್ತಾ ಇದ್ವಿ. ಅಪ್ಪ 5 ವರ್ಷ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಒಳ್ಳೊಳ್ಳೆಯ ಭಾಷಣಗಳನ್ನು, ಒಳ್ಳೊಳ್ಳೆಯ ವಿದ್ವಾಂಸರನ್ನು ಕರೆಸಿ ಮಾತನಾಡುವುದು ಮತ್ತು ತನ್ನ ಹೆಸರಿನ ಸನ್ಮಾನ ಪುರಸ್ಕಾರಗಳನ್ನು ಕೊಡುವುದು, ಈ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದೆವು. ಆದರೆ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಅವರು ಕಾಲವಾದ ಮೇಲೆ ಏನನ್ನು ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಲಿಲ್ಲ. ನಾವು ವರ್ಷ 2 ಕಾರ್ಯಕ್ರಮವಂತೂ ಅವರ ಹೆಸರಿನ ಪುರಸ್ಕಾರ ಮತ್ತು ವಿದ್ವಾಂಸರನ್ನು ಕರೆದು ಮಾತನಾಡಿಸುವ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೆವು. ಇದ್ದಕ್ಕಿದ್ದ ಹಾಗೆ 90ರ ನಮನ ಮಾಡುವ ಒಂದು ಚಿತ್ರ ಕಣ್ಮುಂದೆ ಒಂದು ದೀಪಾವಳಿಯ ಮರುದಿನದ ಅಮಾವಾಸ್ಯೆಯಲ್ಲಿ ನನಗೆ ಕಾಣಿಸಿಕೊಂಡು ಅದನ್ನು ನಾನು ನಮ್ಮ ಗುರುಗಳಾದ ಮತ್ತು ಮಾರ್ಗದರ್ಶಕರಾದ ಮಲ್ಲೇಪುರಂ ಅವರ ಜೊತೆಗೆ ಹಂಚಿಕೊಂಡಾಗ, ಅದನ್ನು ಈ ಕ್ಷಣದಿಂದ ನೀವು ಯೋಚಿಸಿದ ಹಾಗೆ ಮಾಡೋಣ, ನಾವೆಲ್ಲ ನಿಮ್ಮ ಜೊತೆಗಿದ್ದೇವೆ ಅನ್ನೋದರ ಫಲವಾಗಿ ಕಳೆದ ವರ್ಷ ಆಗಸ್ಟ್ 3 ಉಡುಪಿಯಲ್ಲಿ ಪುತ್ತಿಗೆ ಶ್ರೀಗಳ ಪರಮ ಪೂಜ್ಯರ ಒಂದು ಆಶೀರ್ವಾದದ ಜೊತೆಗೆ ನಾವು ಬನ್ನಂಜೆ 90ರ ವಿಶ್ವನಮನ ಯಾತ್ರೆಯನ್ನು ಆರಂಭ ಮಾಡಿದೆವು. ತಿಂಗಳಿಗೆ 2ರ ಹಾಗೆ ಉಡುಪಿಯಲ್ಲಿ, ಮಣಿಪಾಲದಲ್ಲಿ, ಮೂಡುಬಿದ್ರೆ, ಮಂಗಳೂರು, ಸುಬ್ರಹ್ಮಣ್ಯ, ಪುತ್ತೂರು, ಕಾರ್ಕಳ, ಕೆಕ್ಕಾರು, ಹಾಗೆ ಚಿಕ್ಕಮಗಳೂರು, ಮೈಸೂರು, ಈ ಕಡೆ ರಾಯಚೂರು, ಗುಲ್ಬರ್ಗ, ಹುಬ್ಬಳ್ಳಿ, ಧಾರವಾಡ, ಈಗ ಜಮಖಂಡಿ, ಬಾಗಲಕೋಟೆ, ಇಷ್ಟೇ ಅಲ್ಲದೆ ಇದು ಕರ್ನಾಟಕದ ಭಾಗವಾದರೆ ಋಷಿಕೇಶದಲ್ಲಿ 8 ದಿನಗಳ ಕಾಲ ಗಂಗಾಧರದಲ್ಲಿ ಪರಮಪೂಜ್ಯ ವಿದ್ಯಾಗುರುಗಳು ಆದಂತಹ ಬಲಿಮಾರು ಪೀಠದ ಸ್ವಾಮೀಜಿಯವರಿಂದ ಭಾಗವತ ಪ್ರವಚನ ಮತ್ತು ಇತರ ಬೇರೆ ಬೇರೆ ವಿದ್ವಾಂಸರ ಮಾತುಗಳನ್ನ ನಾವು ಋಷಿಕೇಶದಲ್ಲಿ 8 ದಿನಗಳ ಕಾಲ ನಡೆಸಿದ್ದೆವು. ಇದಕ್ಕೆ ಮೇರು ಶಿಖರ ಅನ್ನುವ ಹಾಗೆ ನಮಗೆ ಗೊತ್ತೇ ಇಲ್ಲದೆ ಯಾವುದನ್ನು ಕೂಡ ನಾವು ಆಯೋಜಿಸಿದ್ದಲ್ಲ. ನಾನು ನಿಮ್ಮ ಗಮನಕ್ಕೆ ತರಬೇಕು, ನಮಗೆ ಅವರ ಅಭಿಮಾನಿಗಳು ನಮ್ಮಲ್ಲಿ ಮಾಡಿ ಅಂತ ತಾವೇ ಮಾಡಿಸಿಕೊಂಡ ಕಾರ್ಯಕ್ರಮ. ನಾವು ಹೋಗ್ತಿದ್ದೆವು, ನಮ್ಮ ಪರಿಕಲ್ಪನೆಯನ್ನು ಹೇಳ್ತಿದ್ವಿ, ಅವ್ರು ಮಾಡ್ತಿದ್ವು. ಇಂಥದೊಂದು ಕಾರ್ಯಗಳನ್ನ ಮಾಡ್ತಾ ನಾವು ಈ ಪಟ್ಟಿಯನ್ನು ಬಿಡುಗಡೆ ಮಾಡುವಾಗ, ಎಷ್ಟು ಜನ ನಮ್ಮಲ್ಲಿ ಮಾಡಲಿಕ್ಕೆ ಕೇಳಿಕೊಂಡಿದ್ದಾರೆ ಅನ್ನುವ ಪಟ್ಟಿ ಬಿಡುಗಡೆ ಮಾಡಿದಾಗ ನಮಗೆ ಗೊತ್ತೇ ಇರಲಿಲ್ಲ. ಅಮೆರಿಕಾದಿಂದ ಕೆಲವು ಸನ್ಮಿತ್ರರು ಕೇಳಿದ್ರು, ನಾವೇನು ತಪ್ಪು ಮಾಡಿದ್ದೇವೆ, ನಾವು ಕೂಡ ಬನ್ನಂಜೆಯವರ ಶಿಷ್ಯರು, ಈಗಲೂ ಕೂಡ ಅವರನ್ನೇ ಕೇಳ್ತೇವೆ, ಅವರನ್ನೇ ಓದ್ತೇವೆ, ಅವರನ್ನೇ ಮಾತಾಡ್ತೇವೆ, ಬದುಕ್ತೇವೆ, ನಮಗೆ ಯಾಕೆ ಅವಕಾಶ ಇಲ್ಲ ಅಂತ. ಹಾಗೆ ಬಂದಂತಹ ಒಂದು ಸಣ್ಣ ಸೂಚನೆಯ ಬೆನ್ನು ಹತ್ತಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಪ್ರಾರಂಭ ಮಾಡುವಾಗ ಅದರ ನೇತೃತ್ವವನ್ನ ಪೂರ್ಣಪ್ರಸಾದ್ ಮತ್ತು ವೀಣಾ ಅಂತ ಅಲ್ಲಿಯ ಅಪ್ಪನ ಶಿಷ್ಯರು, ಅವರ ಮನೆಯಲ್ಲಿ 6 ತಿಂಗಳು ನಮ್ಮ ಅಪ್ಪ ವಾಸ್ತವ್ಯ ಇದ್ದು ಅನೇಕ ಭಾಗದ ಈವನ್ ಸಂಸ್ಕೃತ ವಿಶ್ವವಿದ್ಯಾಲಯಗಳ ಹಾಗೆ ಕಾಣಿಸುವ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಅಪ್ಪ ಹೋಗಿ ಸಂಸ್ಕೃತದಲ್ಲಿ ಮಾತಾಡಿದ್ದು ಎಲ್ಲವನ್ನೂ ಮಾಡಿಸಿದವರು ವೀಣಾ ಮತ್ತು ಪೂರ್ಣಪ್ರಸಾದ್. ಇವರಿಗೆ ಆ ಕಲ್ಪನೆ ಬೆಳೆದಾಗ ಅದನ್ನು ಕೇವಲ ನ್ಯೂಜೆರ್ಸಿಯಲ್ಲಿ ಮಾಡೋದು ಬೇಡ, ಅದು ಸಂಪೂರ್ಣ ಅಮೆರಿಕದಲ್ಲಿ ಎಷ್ಟು ಕಡೆ ಬನ್ನಂಜೆಯವರ ಛಾಪು ಮತ್ತು ವ್ಯಕ್ತಿತ್ವ ಇವತ್ತು ಪ್ರಭಾವ ಮಾಡಿದೆ, ಅಲ್ಲೆಲ್ಲ ಆ ಕಾರ್ಯಕ್ರಮ ಆಗಲಿ ಅಂತ ಪುತ್ತಿಗೆ ಶ್ರೀಗಳು ತನ್ನ ಒಂದು ಪ್ರೋತ್ಸಾಹವನ್ನು ನಮ್ಮ ಜೊತೆಗೆ ಜೋಡಿಸಿಕೊಂಡು ಅವರ ಮುಖಾಂತರ ಪುತ್ತಿಗೆ ಶ್ರೀಗಳ ತಮ್ಮ ಶ್ರೀ ಪ್ರಸನ್ನಾಚಾರ್ಯರು ಸಂಪೂರ್ಣ ಒಂದು ಕೈಂಕರ್ಯಬದ್ಧರಾಗಿ ತಾನೇ ಅಲ್ಲಿ ಬಂದು ನಿಂತು ಎಲ್ಲ ದಿವಸ 25 ದಿನಗಳ ಕಾಲ ನಾವು 12 ಜನ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದಿಂದ ಅಲ್ಲಿಗೆ ಹೋದರೆ ನಮ್ಮ 12 ಜನರ ಆತಿಥ್ಯ, ಊಟೋಪಚಾರ ಎಲ್ಲ, ಅಂದ್ರೆ ನಮ್ಮದು ಬರೀ ಶನಿವಾರ ಭಾನುವಾರ ಕಾರ್ಯಕ್ರಮಗಳು 4 ಕಡೆ, ಅದು ಕಡೆಗೆ 1 ಕಡೆ ಬೇಡ ಅಂತ ನ್ಯೂಜೆರ್ಸಿಯಿಂದ ಹ್ಯೂಸ್ಟನ್ ಫೀನಿಕ್ಸ್ನಿಂದ ಅದು ಸ್ಯಾನ್ ಹೂಸ್ ಅನ್ನುವ 4 ಭಾಗಗಳಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡಿಸಿ ಅದರ ನಡುವಿನ ಅವಧಿಗಳಲ್ಲೆಲ್ಲ ನಮ್ಮನ್ನು ತುಂಬಾ ಚೆನ್ನಾಗಿ ಆದರಾತಿಥ್ಯ ಮಾಡಿ ಉಪಚರಿಸಿ ತಮ್ಮ ಮನೆಯವರ ಹಾಗೆ ಅಡುಗೆ ಊಟಗಳನ್ನು ಕೊಟ್ಟು ಪಾರ್ಸೆಲ್ ಮಾಡಿ ನಮ್ಮನ್ನು ತಿರುಗಾಡೋದಕ್ಕೆ ತಮ್ಮ ಕಾರುಗಳಲ್ಲಿ ಕರೆದುಕೊಂಡು ಹೋಗಿ ಇಡೀ ಬನ್ನಂಜೆ ಗೋವಿಂದಾಚಾರ್ಯರ ಮಕ್ಕಳಿಗೆ ಇಷ್ಟು ಪುಣ್ಯವ, ಈ ಪರಿ ಅವರನ್ನು ನಂಬಿದವರನ್ನು ನೋಡಿಕೊಳ್ಳುವುದ ಅನ್ನೋ ಧನ್ಯತೆಯಲ್ಲಿ ಬರುವ ಹಾಗೆ ಮಾಡಿದ. ಅದೆಲ್ಲಕ್ಕೂ ನೇತೃತ್ವ ವಹಿಸಿ ನಮ್ಮನ್ನೊಬ್ಬ ಕಾರ್ಯಕ್ರಮದಲ್ಲಿ ರೂಪುರೇಷೆಗಳನ್ನ ನಮ್ಮ
ಒಂದು ಟಿಕೆಟ್ನಿಂದ ಹಿಡಿದು ನಾವು ಬರುವ ಹೋಗುವ ವ್ಯವಸ್ಥೆಯ ಕುರಿತು, ಅಲ್ಲಿ ತಿರುಗಾಡುವ ಪ್ಲಾನ್, ಅಲ್ಲಿ ಯಾರ್ಯಾರು ಕಾರ್ಯಕ್ರಮದ ವಿದ್ವಾಂಸರು ಅನ್ನುವ ಚೌಕಟ್ಟುಗಳನ್ನೆಲ್ಲ ಹಾಕಿ ಮಾಡಿದ ಶ್ರೀವತ್ಸ ಬಲ್ಲಾಳ್ ಇವತ್ತು ಇಲ್ಲಿ ಇದ್ದಾರೆ. ಅವರು ಅಮೆರಿಕಾದಿಂದ ಯಾವುದೋ ಕಾರಣಕ್ಕೆ ಭಾರತಕ್ಕೆ ಬಂದದ್ರಿಂದ ನಾನು ಅವರನ್ನು ಹಿಡಿದಿದ್ದೇನೆ. ಶ್ರೀವತ್ಸ ಬಲ್ಲಾಳ್ ಅವರ ನೇತೃತ್ವ ವಹಿಸಿ ಅಲ್ಲಿ ವಿಜೃಂಭಣೆಯಿಂದ ನಾವು ಒಟ್ಟು 30 ಕಾರ್ಯಕ್ರಮಗಳನ್ನ ಬನ್ನಂಜೆ 90ರ ವಿಶ್ವ ನಮನದ ಒಂದು ಭಾಗವಾಗಿ ಮಾಡ್ತಾ, ನನಗೆ ಒಂದು ಯೋಚನೆ ಇತ್ತು. ಆರಂಭ ಉಡುಪಿಯಲ್ಲಿ ಸತ್ಯಕಾಮರ ತೋಟದಲ್ಲಿ ಕೊನೆಯ ಕಾರ್ಯಕ್ರಮ ಅಂತ. SR ಮನಹಳ್ಳಿಯವರು ಬಿಡಲಿಲ್ಲ. ನಾವೇನು ತಪ್ಪು ಮಾಡಿದ್ದೇವೆ, ಬಾಗಲಕೋಟೆಯಲ್ಲಿ ಮಾಡಬೇಕು ಅಂದಿದ್ದಾರೆ. ನಾಳೆ ಬಾಗಲಕೋಟೆಯಲ್ಲಿ ಈ ವಿಶ್ವನಮನದ ಒಟ್ಟು ಯಾತ್ರೆ ಮುಕ್ತಾಯ ಆಗಿ ಸಮಾರೋಪ ಬೆಂಗಳೂರಿನಲ್ಲಿ ಆಗಸ್ಟ್ 1, 2, 3 ಈ 3 ದಿನಗಳಲ್ಲಿ ನಡೆಯುತ್ತದೆ. ಈಗಲೇ ನಾನು ನಿಮ್ಮೆಲ್ಲರಿಗೂ ಕೂಡ ತುಂಬ ಪ್ರೀತಿಯ ಆಹ್ವಾನ ಕೊಡ್ತೇನೆ. ಯಾರೇ ಬರುವುದಿದ್ರೆ ನನಗೆ ಪವನ್ಗೆ ತಿಳಿಸಿದ್ರೆ ನಾವು 200 ಜನರಿಗೆ ಉಳಿಯುವ ವ್ಯವಸ್ಥೆ ಕೂಡ ಮಾಡ್ತೇವೆ. ಆ ದೃಷ್ಟಿಯಲ್ಲಿ ನೀವು 3 ದಿನ ಬೆಳಿಗ್ಗೆ 8ರಿಂದ ರಾತ್ರಿ 8ರವರೆಗೆ ಬನ್ನಂಜೆಯವರ ಸುಗ್ರಾಸ ಭೋಜನ ಇದೆ. ನಿಮಗೆ ಆಸಕ್ತಿ ಇದ್ದರೆ ದಯವಿಟ್ಟು ಬನ್ನಿ. ಇದರ ಜೊತೆಗೆ ನಾವು ಒಂದು ಬಯೋಪಿಕ್ ಕೂಡ ಅವರ ಕುರಿತಾಗಿ ತಯಾರು ಮಾಡಿದ್ದೇವೆ. ಅದು 2 ಗಂಟೆ 40 ನಿಮಿಷದ ಒಂದು ಸುದೀರ್ಘ ಚಿತ್ರ. ಆ ಚಿತ್ರ ಆಗಸ್ಟ್ 3ಕ್ಕೆ ಬಿಡುಗಡೆ ಆಗುತ್ತೆ. ಎಲ್ಲಕ್ಕೂ, ಯಾಕೆಂದ್ರೆ ಇಂಥ ಯಾತ್ರೆಯಲ್ಲಿ ಯಾರೆಲ್ಲ ಈ ಬನ್ನಂಜೆ 90ರ ನಮನವನ್ನ ಸಾಧ್ಯ ಮಾಡಿಸಿಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ನಾವು ಈ ಮುಕ್ತ ಆಮಂತ್ರಣ ಕೊಡ್ತಿದ್ದೇವೆ. ಅದರ ಅಂಗವಾಗಿ ನಾನು ನಿಮ್ಮನ್ನು ಕೂಡ ತುಂಬ ಪ್ರೀತಿಯಿಂದ ಆಹ್ವಾನಿಸಿ ಇಂಥದೊಂದು 90ರ ನಮನಕ್ಕೆ ಸಾಕ್ಷೀಭೂತರಾಗಿ ಬಂದ ಇಷ್ಟೊಂದು, ಅಂದರೆ ಯಾವಾಗಲೂ ಕೂಡ ನಮ್ಮ ಜಾಗ ನೋಡಿದವರು ಕುರ್ಚಿ ಹಾಕುವುದನ್ನು ನೋಡಿದ ತಕ್ಷಣ ಇಷ್ಟು ಒಳಗೆ ಯಾರು ಬರ್ತಾರೆ, ಇಷ್ಟು ಕುರ್ಚಿ ಯಾಕೆ ಹಾಕಿದ್ದೀರಿ, ಇಷ್ಟು ಜನ ಬರ್ತಾರೆ ಅಂದ್ರಿ ಅಂತ ಕೇಳ್ತಾರೆ. ನೀವು ಯಾವಾಗಲೂ ಸುಳ್ಳು ಮಾಡ್ತೀರಿ. ನಿಮಗೆ ಅತ್ಯಂತ ಪ್ರೀತಿಯ ಸ್ವಾಗತದ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಹಲವು ಬಂದಿದ್ದಾರೆ. ನಿಮಗೆ ಗೊತ್ತು, 12 ಜನಕ್ಕೂ ಮಿಕ್ಕು ವಿದ್ವಾಂಸರು ಇವತ್ತು ಬೇರೆ ಬೇರೆ ಆಯಾಮಗಳಲ್ಲಿ ಬನ್ನಂಜೆಯವರ ಕುರಿತು ಮಾತನಾಡುವವರಿದ್ದಾರೆ. ಒಂದು ವೇದಿಕೆಯ ಉಪಚಾರವನ್ನ ನಾವು ಸ್ವಲ್ಪ ಬದಲಾಯಿಸಿಕೊಂಡಿದ್ದೇವೆ. ವೇದಿಕೆಯಲ್ಲಿ ಗೋವಿಂದಾಚಾರ್ಯರು ಮಾತ್ರ ಇರಲಿ, ಬಂದವರು ಮಾತಾಡಿ ಹೋಗಲಿ. ಅವರು ಹೇಗೆ ಮಾತಾಡ್ತೀರಿ ಅಂತ ನೋಡುವುದಕ್ಕೆ ನಿಂತಿದ್ದಾರೆ. ಅವರ ಸಾಕ್ಷಿ ಸಾಕು ಅಂತ ನಾವು ಅಂಥದೊಂದು ಔಪಚಾರಿಕತೆಯನ್ನು ಮುರಿದದ್ದಕ್ಕಾಗಿ ಎಲ್ಲ ಹಿರಿಯರ ಕ್ಷಮೆ ಕೋರ್ತಾ, ವೇದಿಕೆಯ ಮೇಲೆ ಬಂದು ಮಾತನಾಡುವುದಕ್ಕೆ ಸಿದ್ಧರಾಗಿರುವ ಎಲ್ಲ ವಿದ್ವಾಂಸರನ್ನು ವೈಯಕ್ತಿಕವಾಗಿ ಪುನಃ ಸ್ವಾಗತ ಹೇಳ್ತಾ, ನಾನು ಸ್ವಾಗತ ಹೇಳುವಾಗ 1-2 ವಾಕ್ಯಗಳಲ್ಲಿ ಅವರ ಬಗ್ಗೆ ಹೇಳಿಬಿಡ್ತೀನಿ. ಇದು ಬನ್ನಂಜೆ ಗೋವಿಂದಾಚಾರ್ಯರ ಕಾರ್ಯಕ್ರಮ. ವ್ಯಕ್ತಿಗಳನ್ನು ಪರಿಚಯಿಸುವುದಿಲ್ಲ. ಅವರು ಮಾತಾಡುವಾಗ ಅವರು ಬನ್ನಂಜೆಯವರಿಗೆ ಏನು ಸಂಬಂಧ, ಏನು ಪರಿಚಯ, ಅದು ನಿಮಗೆ ಗೊತ್ತಾಗುತ್ತೆ. ಯಾಕೆಂದ್ರೆ 12 ಜನರನ್ನು ಪರಿಚಯಿಸುವುದಕ್ಕೆ ನಾನು 1 ಗಂಟೆ ತಗೊಳ್ಬೇಕಾಗಬಹುದು. ಅದು ಬೇಡ ಅನ್ನೋ ಕಾರಣಕ್ಕಾಗಿ ಬನ್ನಂಜೆಯವರಿಗೆ ಆ ಸಮಯ ಕೊಡೋಣ ಅನ್ನುವ ದೃಷ್ಟಿಯಿಂದ ನಮಗೆ ಇವತ್ತು ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ನಮ್ಮ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಅಧ್ಯಕ್ಷರು, ಮಾರ್ಗದರ್ಶಕರು, ನನಗೆ ವೈಯಕ್ತಿಕವಾಗಿ ಗುರುಗಳು ಕೂಡ. ಅವರ ಒಂದು ಉಪಸ್ಥಿತಿ ಮತ್ತು ಬೆನ್ನ ಹಿಂದೆ ನಮ್ಮನ್ನು ನಿರಂತರವಾಗಿ ಕಾಯುವ ಅವರ ರಕ್ಷೆ, ಅದು ನಮ್ಮನ್ನು ಎಲ್ಲಿವರೆಗೆ ನಡೆಸಿದೆ ನಿಮಗೆ ಎಲ್ಲರಿಗೂ ಗೊತ್ತಿರಬಹುದು. ಅವರು ಅನೇಕ ಬಾರಿ ಜಮಖಂಡಿಗೆ ಬಂದಿರುವ ಒಬ್ಬ ಆಪ್ತ ಮಿತ್ರ. ನಮ್ಮ ತೋಟಕ್ಕೂ ಕೂಡ ಇದು 3ನೇ ಬಾರಿ ಅವರು ಬರ್ತಿರೋದು. ಅಂಥ ನಮಗೆ ಪ್ರೀತ್ಯಾಸ್ಪದರು ಮಾತ್ರವೇ ಅಲ್ಲ, ಬನ್ನಂಜೆಯವರಿಗೆ ತನ್ನ ಅನೇಕ ಪುಸ್ತಕಗಳ ಕರುಳು ತಿದ್ದುವ ಹೊತ್ತಿಗೆ ಕೊನೆಯಲ್ಲಿ ನಮ್ಮ ತಂದೆಗೆ ಕಣ್ಣು ದುರ್ಬಲವಾಗ್ತಿದೆ ಅಂತ ಅವರಿಗೆ ಅನುಮಾನ ಬಂದಾಗ, ನಾನೆಲ್ಲಾದರೂ ತಪ್ಪು ಉಳಿಸಿದ್ದೀನ, ನೀವು ನೋಡಬೇಕು ಫೈನಲ್ ಅಂತ ಪುಸ್ತಕಗಳನ್ನೆಲ್ಲ ಮಲ್ಲೇಪುರಂಗೆ ಕೊಡೋದು. ಮತ್ತು ಏನೇ ನಾವು ಬನ್ನಂಜೆ ಪ್ರತಿಷ್ಠಾನದ ಕಾರ್ಯಕ್ರಮ ಮಾಡ್ತೇವೆ ಅಂದಾಗ ಮಲ್ಲೇಪುರಂ ಅವರನ್ನು ಕೇಳಿ ಅವರನ್ನು ಮುಂದಿಟ್ಟುಕೊಂಡು ಹೊರಡಿ ಅನ್ನುವ ಅನೇಕ. ಅದಲ್ಲದೆ ಬನ್ನಂಜೆಯವರು ಮತ್ತು ಮಲ್ಲೇಪುರಂ ಎದುರಾಬದರಾದರೆ ನಮಸ್ಕಾರ ಒಂದು ಭಾಗ. ನಮಸ್ಕಾರದಿಂದ ಎದ್ದ ತಕ್ಷಣ ಅಪ್ಪ ಅವರಿಗೆ ಕೊಡ್ತಿದ್ದದ್ದು ಒಂದು ಸುಂದರವಾದ ಆಲಿಂಗನ. ಅದನ್ನ ಪದೇ ಮಲ್ಲೇಪುರಂ ನೆನಪಿಸಿಕೊಳ್ತಾರೆ. ಈ ಆಲಿಂಗನ ಭಾಗ್ಯ ಕೊಟ್ಟಿದ್ದಾರಲ್ಲ, ಅದಕ್ಕಿಂತ ಧನ್ಯತೆ ಯಾವುದಿದೆ ಅಂತ. ಅಂಥ ಆಲಿಂಗನ ಭಾಗ್ಯವನ್ನು ಪಡೆದ ಮಲ್ಲೇಪುರಂ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ, ಅವರು ನಿನ್ನೆ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಪ್ರಯಾಣ ಮಾಡಿಕೊಂಡು ಬಂದಿದ್ದಾರೆ. ಅವರ ಸುಸ್ತು, ಅವರ ಅನೇಕ ಅಡಚಣೆಗಳ ಮಧ್ಯೆ ಅವರು 90ರ ನಮನದಲ್ಲಿ ಹೇಗಿದ್ರು ಅಂತ ನನಗೆ ಗೊತ್ತು. ಅಂಥ ಅವರ ಒಟ್ಟು ನಮಗೆ ಬೆಂಬಲ ನೀಡಿದ ಅವರ ಶ್ರೀರಕ್ಷೆಗೆ ನಮಸ್ಕರಿಸಿ ನಿಮ್ಮೆಲ್ಲರ ಪರವಾಗಿ ಅವರನ್ನ ತುಂಬ ಪ್ರೀತಿಯಿಂದ ಸ್ವಾಗತಿಸ್ತೇನೆ.
ಉಂಟು. ಅವರನ್ನು ಕರೀಲಿಕ್ಕೆ ಇಷ್ಟ್ಯಾಕೆ ತಡ ಮಾಡಿದ್ರಿ ಅಂತ. ಸಮಸ್ಯೆ ಏನು ಅಂದ್ರೆ, ನನಗೆ ವಿಡಿಯೋಗಳಲ್ಲಿ ಅವರನ್ನು ನಾನು ನೋಡ್ತಿದ್ದೆ, ಅವರ ಭಾಷಣಗಳನ್ನು ಕೇಳ್ತಿದ್ದೆ. ಕಾಲಾಂತರದಲ್ಲಿ ನಮ್ಮ ಚಿಕ್ಕಮಗಳೂರಿನ ಶಾಶ್ವತ್ ಹೇಳಿದ ನನ್ನ ಹತ್ರ ಅವರ ಸಂಖ್ಯೆ ಇದೆ ಅಂತ. ಆ ಪ್ರಕಾರವಾಗಿ ನಾನು ಅವರನ್ನು ಸಂಪರ್ಕ ಮಾಡಿದ್ದು ಕಳೆದ 2 ವರ್ಷಗಳ ಹಿಂದೆ. ಅವರಿಗೆ ನಮ್ಮ ಸಮಯ ಅವರು ಯಾರಿಗೂ ಕೊಟ್ಟದ್ದರಿಂದ ಅವರಿಗೆ ಬರುವುದಕ್ಕಾಗಿರಲಿಲ್ಲ. ಈ ಬಾರಿ ಅವರ ತಂಗಿಯ ಮಗ ಡಾಕ್ಟರ್ ಪ್ರದೀಪ್ ಇವತ್ತು ಬಂದಿದ್ದಾರೆ. ಅವರು ತನ್ನ ಮನೆಯಲ್ಲೇ ನನ್ನನ್ನು ಉಳಿಸಿಕೊಂಡು ಯಾವುದೋ ಕೆಲಸಗಳನ್ನು ಅಲ್ಲಿ ನಾನು ಮಾಡ್ತಿರುವಾಗ ಗಜಂಪಾಡಿಯವರು ನನಗೆ ವೈಯಕ್ತಿಕವಾಗಿ ಸಿಕ್ಕುವ ಒಂದು ಸೌಭಾಗ್ಯ ಒದಗಿತ್ತು. ಅಲ್ಲಿ ನಾನು ಮೊದಲು ಮಾತನಾಡಿದ್ದು, ನೀವು ಕಲ್ಲಳ್ಳಿಗೆ ಬರುವುದು ಬಾಕಿ ಉಳಿದಿದೆ, ಯಾವಾಗ ಬರ್ತೀರಿ ಅಂತ ಹೇಳಿ ಈ ದಿನಾಂಕವನ್ನು ಕೇಳಿದೆ. ಅದು ಬಿಡುವಿತ್ತು, ಬರ್ಕೊಳ್ಳಿ ಅಂತ ಹೇಳಿದೆ. ಹಾಗಾಗಿ ಗಜಂಪಾಡಿಯವರು ಒದಗಿ ಬರುವುದು ಕೂಡ ಒಂದು ಸುಯೋಗ, ಮತ್ತು ಅದು ಇಂಥ ಅಪ್ಪನ ದಿನದ ಹೊತ್ತಿಗೆ ಒದಗಿ ಬಂದದ್ದು ನಮ್ಮ ಪುಣ್ಯ ಅಂತ ಭಾವಿಸ್ತಾ, ಅವರು ಕೂಡ ನಿನ್ನೆಯಿಂದ ಇಡೀ ಪ್ರಯಾಣ ಮಾಡಿ ಇವತ್ತು ಬಂದು ನಮ್ಮನ್ನು ಸೇರಿದ್ದಾರೆ. ಅವರಿಗೂ ಕೂಡ ತುಂಬ ಪ್ರೀತಿಯಿಂದ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಕೊಡುತ್ತೇನೆ. ನಮ್ಮ ಜೊತೆಗೆ ಪರಮ ಪೂಜ್ಯರಾಗಿ ಪದೇ ಪದೇ ನಮ್ಮನ್ನ ತಂದೆಯ ಸ್ಥಾನದಲ್ಲಿ ನಿಂತು ನಡೆಸುವ ಶ್ರೀ ವಿದ್ಯಾಭೂಷಣರಿದ್ದಾರೆ. ವಿದ್ಯಾಭೂಷಣರು ನಾನು ಮಾತಾಡೋದಿಲ್ಲ, ಮಾತಿಗೆ ಕರಿಬೇಡಿ ಅಂತ ಖಡಾಖಂಡಿತವಾಗಿ ನಮ್ಮ ಜೊತೆಗೆ ಯಾವಾಗಲೂ ತಾನು ಹಾಡ್ತೇನೆ, ಬೇಕಿದ್ರೆ ಮಾತಾಡಲ್ಲ ಅಂತ ಹೇಳುವುದರಿಂದ ನಾವು ಅವರನ್ನ ಅಲ್ಲದೆ ಹೋದರೂ ಕೂಡ ಬನ್ನದೆ 92 ನಾಮದಲ್ಲಿ ಅವರು ಅಪ್ಪನ ಕುರಿತ ಹಾಡುಗಳನ್ನು ಬೇರೆ ಬೇರೆ ಕಡೆ ಹಾಡಿಕೊಂಡು ಬಂದಿದ್ದಾರೆ. ಅವರಿಗೆ ಎಲ್ಲಿ ಬಿಡುವಿಲ್ವೋ ಅಲ್ಲಿ ಮಾತ್ರ ಅವರು ಬಂದಿಲ್ಲ. ಅನೇಕ 4 ಕಾರ್ಯಕ್ರಮಗಳನ್ನು ನಾವು ಬನ್ನದೆ 92 ನಮನದಲ್ಲಿ ಕೊಟ್ಟಿದ್ದೇವೆ. ಈ ಬಾರಿ ನಾವು ಮಾಡಿದ ಇನ್ನೊಂದು ಅದಕ್ಕೆ ಸೇರ್ಪಡೆ, ಒಂದು ತಂದೆ ಒಬ್ಬ ಮಗಳನ್ನ ಹೇಗೆ ಸಿದ್ಧಪಡಿಸ್ತಾರೆ ಅನ್ನೋದಕ್ಕೆ ಮಾದರಿಯಾಗಿ ಅವರವರ ಮಗಳು ಮೇಧಾಳನ್ನು ಕೂಡ ಸಂಗೀತ ಲೋಕಕ್ಕೆ ಬಹಳ ಅದ್ಭುತವಾದ ಪ್ರತಿಭೆಯಾಗಿ ಸಿದ್ಧಪಡಿಸಿದ್ದಾರೆ. ಮೇಧಾಳ ಸಂಗೀತವನ್ನು ನೀವೆಲ್ಲ ಅನೇಕ ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳಲಿಕ್ಕೆ ಸಾಕು. ಇಬ್ಬರು ತಂದೆ ಮಕ್ಕಳು ಈ ತಂದೆಯ ಕುರಿತು ಹಾಡ್ತಾರೆ, ಕೆಲವು ಅವರದೇ ಹಾಡುಗಳನ್ನು ಕೂಡ ಹಾಡ್ತಾರೆ. ಅಂತ ಅವರಿಬ್ಬರು ಕೂಡ ನಮ್ಮ ತೋಟಕ್ಕೆ, ನಮ್ಮ ರಮಾಂಕ ಕೂಡ ಬಂದಿದ್ದಾರೆ. ಅವರು ದಂಪತಿ ಸಹಿತರಾಗಿ ಬಂದಿರುವ ಈ ಒಂದು ಸಂತೋಷದ ಸಂದರ್ಭಕ್ಕೆ ನಾನು ಅವರ ಇಡೀ ಕುಟುಂಬವನ್ನು ಮತ್ತು ಈ ಕಾರ್ಯಕ್ರಮ ನಡೆಸಿಕೊಡಲಿಕ್ಕಿರುವ ವಿದ್ಯಾಭೂಷಣರು ಮತ್ತು ಮೇಧಾ ಅವರ ಜೊತೆಗೆ ಅವರ ಸಹ ಕಲಾವಿದರು, ಪ್ರಾದೇಶಿಕರಾದ ಎಲ್ಲ ಕಲಾವಿದರನ್ನು ಕೂಡ ತುಂಬ ಪ್ರೀತಿಯಿಂದ ಮತ್ತು ಭಕ್ತಿಯಿಂದ ಸ್ವಾಗತಿಸುತ್ತೇನೆ ನಿಮ್ಮೆಲ್ಲರ ಪರವಾಗಿ. ನಮ್ಮ ಜೊತೆಗೆ ಬಹಳ ಇನ್ನೆಲ್ಲಿ ಹೊಂದಾಣಿಕೆ ಆಗ್ತಾರೆ ಅಥವಾ ಆಗಬಹುದಾ ಅಂತ ನೀವು ಯಾರಾದರೂ ಬನ್ನಂಜಿಯವರನ್ನು ಬಲ್ಲವರಿದ್ದರೆ ಪ್ರಶ್ನಿಸಬಹುದೇನೋ ಅಂತ ಒಬ್ಬರು ವಿಶೇಷ ವ್ಯಕ್ತಿ ಶ್ರೀ ಮನು ಬಳಿಗಾರ್ ಅವರು. ಶ್ರೀ ಮನು ಬಳಿಗಾರ್ ಅವರು ಯಾಕೆ ಇಲ್ಲಿಗೆ ಬರಬೇಕಿತ್ತು ಮತ್ತು ಯಾಕೆ ಇಷ್ಟು ತಡವಾಗಿ ಬಂದರು ಅಂತ ನನಗೆ ಒಂದು ತರದ ಪಶ್ಚಾತ್ತಾಪ, ಖೇದ ಇದೆ. ನಿಮ್ಗೆ ಎಲ್ಲರಿಗೆ ಒಂದು ಸಂದರ್ಭದಲ್ಲಿ ನಾನು ಇಲ್ಲಿ ಶಂಕುಸ್ಥಾಪನೆ ಮಾಡಿ 2006ನೇ ಇಸವಿಯಲ್ಲಿ ಒಂದು ಮಾತು ಹೇಳಿದ್ದೆ. ಆಗ ಸಿದ್ದೇಶ್ವರ ಶ್ರೀಗಳು ಮತ್ತು ಸುತ್ತೂರು ಶ್ರೀಗಳು ಈ ಸಭಾಂಗಣದ ಶಂಕುಸ್ಥಾಪನೆ ಮಾಡಿದ್ರು. ಮಾಡುವಾಗ ನಾನೊಂದು ಮಾತು ಹೇಳಿದ್ದೆ, ಈ ಉಪವಾಸ ಕಟ್ಟಡ ಆಗದೇ ಇದ್ರೆ ನಾವು ಉಪವಾಸ ಸಾಯ್ತೀವಿ. ಇಷ್ಟೇ ನಾನು ಆಗ ಒಂದು ಮಾತಾಡಿದ್ದೆ. 2007ಕ್ಕೆ ನಾನು ಇಲ್ಲಿಂದ ಹೋದೆ. ಜನ ತಿಳಿದ್ರು ಅಥವಾ ಜಗತ್ತು ಹಾಗೆ ಭಾವಿಸಬಹುದು, ಇದೇನು ಉಪವಾಸ ಆಗೋದಿಲ್ಲ ಇನ್ನು ಅಂತ. ಬಹುಶಃ ನಾನು ಹಾಗೆ ತಿಳಿದಿದ್ದೆ, ನನ್ನ ಕೆಲಸ ಮುಗಿಯಿತು ಅಂತ. 2011ರ ಹೊತ್ತು ನಾನು ನನ್ನ ಪಾಡಿಗೆ ಬೆಂಗಳೂರಿನಲ್ಲಿ ತೊಡಗಿಕೊಂಡಿದ್ದೆ. 2010-9 ಬಂದು ಕೆಲಸ ಕಾರ್ಯಗಳನ್ನು ಮಾಡಿ ಹೋಗ್ತಿದ್ದೆ. ಸತ್ಯಕಾಮರ ಜನ್ಮಾರಾಧನೆ ಇರಲಿಲ್ಲ, ಪುಣ್ಯಾರಾಧನೆ ಮಾತ್ರ ಮಾಡ್ತಿದ್ದೆವು. ಅಂಥ ಹೊತ್ತಿನಲ್ಲಿ ನನಗೆ ಮನು ಬಳಿಗಾರಿಗೆ ಒಂದು ಫೋನ್ ಬಂತು. ಅಲ್ಲ, ಕಲ್ಲಳ್ಳಿಯಲ್ಲಿ ಅಷ್ಟು ಒಳ್ಳೆ ಕಾರ್ಯಕ್ರಮ ಮಾಡೋ ಸುದ್ದಿ ಕೇಳ್ತಾ ಇದ್ದೇನೆ, ನಾನೀಗ ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕ, ನಿಮ್ದೊಂದು ಹಳೆಯ ಅರ್ಜಿ ಅದ ಇಲ್ಲಿ ತನಕ ಎದಕ್ರಿ ಬರಲಿಲ್ಲ, ಆ ಕಟ್ಟಡ ಆರಂಭ ಮಾಡಬೇಕು, ನೀವು ಚಾಲು ಮಾಡಿಬೇಕು, ಬರ್ರಿ ಅಂತ ಕರೆದ್ರು. ನಾವು ಅರ್ಜಿ ಕೊಟ್ಟದ್ದು ನಾವಲ್ಲ, ಮುದ್ದು ಮೋಹನ್ ಅವರು ಸಂಸ್ಕೃತಿ ನಿರ್ದೇಶಕರಾಗಿ ಇಲ್ಲಿ ಬಂದಾಗ ಇಷ್ಟು ಒಳ್ಳೆ ಕಾರ್ಯಕ್ರಮ ಮಾಡ್ತೀರಿ, ಫೋಟೋಗಳನ್ನು ನೋಡಿ, ನೀವು ನಮ್ಗೆ ಅರ್ಜಿ ಕೊಡಿ ಅಂತ ಅರ್ಜಿ ತಗೊಂಡೋಗಿದ್ರು. ಅವ್ರು ತಗೊಂಡು ಹೋದ ಅರ್ಜಿ ನಾವೇ ಪೆನ್ ಹತ್ತೋಣ ಅಂತ ನಾನು ಪೆನ್ ಹಾಕೋದಿಲ್ಲ. ಆದರೆ ಮನು ಬಳಿಗಾರರು ಹಳೆಯ ಅರ್ಜಿಗಳನ್ನು ತೆಗೆದು ನೋಡಿದ್ದಾರೆ. ಇದೇನು ಸತ್ಯಕಾಮರ ತೋಟದೊಳಗಿನ ಸಭಾಂಗಣದ ಅರ್ಜಿ ಇಲ್ಲೇ ಕುಂತದ ಅಂತ ನನಗೆ ಫೋನ್ ಮಾಡಿದ್ರು. ನಾನು ಹೇಳಿದೆ, ಇಲ್ರಿಯಪ್ಪ, ನಾನೇನು ಅರ್ಜಿ ಕೊಟ್ಟದಲ್ಲ, ಅರ್ಜಿ ಬರೆಸ್ಕೊಂಡವ್ರು ಯಾಕೋ ಮುಂದುವರಿಸಲಿಲ್ಲ, ಅವ್ರದ್ದು ಆ ಇಲಾಖೆಯನ್ನು ಬಿಟ್ಟು ಹೋಯ್ತು ಕಾಣಿಸ್ತದೆ. ನಾನಾಗಿ ಬೆನ್ನು ಹಾಕಲಿಲ್ಲ. ನೋಡ್ರಿ, ಕನ್ನಡ ಸಂಸ್ಕೃತಿ ಇಲಾಖೆಗೆ ನಾನು ನಿರ್ದೇಶಕ ಆಗಿ ಬಂದಾಗ ಈ ಕೆಲಸ ಮಾಡಿಸ್ಕೊಳ್ಳದವ ಮೂರ್ಖ ಅಂತ ಅರ್ಥ. ಬರ್ರಿ ಅಂತ ಕರೆದು ಈ ಸಭಾಂಗಣ ಇವತ್ತಾದದ್ದು ಮನು ಬಳಿಗಾರ ಕಾರಣ.
ಉದ್ಘಾಟನೆಯ ದಿನದಿಂದ ನಾನು ಅವರನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಕರೆದಿದ್ದೇನೆ. ನನ್ನ ಕಡೆಯಿಂದ ಕರೆ ಹೋಗಿದೆ, ಆದರೆ ಆ ಕರೆ ಮುಟ್ಟಲಿಲ್ಲ. ಅವರ ಕಡೆಯಿಂದ ಅದು ಮುಟ್ಟಿ ನನಗೆ ಪ್ರತಿಕ್ರಿಯಾತ್ಮಕವಾಗಿ ಬಂದದ್ದು ಈ ಬಾರಿ. ಅದು ಅಪ್ಪ ಬಹುಶಃ ಇಷ್ಟೆಲ್ಲ ಮಾಡಿ ಬಾರದೇ ಇರಬಾರ್ದು ಅಂತ ಕರೆಸಿರಬೇಕು. ಶ್ರೀ ಮನು ಬಳಿಗಾರ್ ಅವರನ್ನ ಬೇರೆ ಬೇರೆ ಒಳ್ಳೆಯ ಕೆಲಸ ಮಾಡಿದ್ದಾರೆ. ನಾವು ನೆನೆಯುವುದು ನಮಗೆ ಮಾಡಿದ ಕೆಲಸ ಅಂತಷ್ಟೇ ಭಾವಿಸಬೇಡಿ. ಅವರು ಮಾಡಿದ ಅನೇಕ ಒಳ್ಳೆಯ ಕೆಲಸಗಳನ್ನೆಲ್ಲವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇಂಥದ್ದೊಂದು ಒಳ್ಳೆಯ ಕೆಲಸವನ್ನ ನಿಮ್ಮನ್ನ ಮತ್ತೊಮ್ಮೆ ಕೃತಜ್ಞತೆ ಹೇಳುವುದಕ್ಕೆ ಅವಕಾಶ ಮಾಡಿಕೊಟ್ಟು ಬಂದದಕ್ಕಾಗಿ ನಿಮ್ಮನ್ನ ಇಡೀ ಈ ತೋಟದ ಸಕಲ ಜೀವಗಳ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಮಗೆ ಇನ್ನೊಬ್ಬರು ವಿದ್ವಾಂಸರು ಘನ ಭಟ್ಟರು. ಅವರು ಘನ ಭಟ್ಟರು ಅಂತ ನಾನು ಯಾವಾಗಲೂ ಹೇಳೋದು. ಸುಮ್ಮನೆ ಅವರನ್ನ ಅಲ್ಪ ಪ್ರಾಣದ ಗ ಮಾಡಬಾರದು ಅಂತ. ಯಾಕೆಂದ್ರೆ ನಿಮಗೆ ಅವ್ರು ಮಾತಾಡುವಾಗ ಗೊತ್ತಾಗುತ್ತೆ. ಅವರು ಕರ್ನಾಟಕದಲ್ಲಿ KS ನಾರಾಯಣಾಚಾರ್ಯರನ್ನು ಮತ್ತು ಬನ್ನಂಜ ಗೋವಿಂದಾಚಾರ್ಯರನ್ನು ಅನೇಕ ವಿಚಾರ ಸಂಕಿರಣಗಳ ಮೂಲಕ ಏಕಕಾಲಕ್ಕೆ ತಾನಾಗಿ ಅನೇಕ ಲೇಖನಗಳನ್ನು ಅವರ ಬಗ್ಗೆ ಬರೆದು ತನ್ನ ವಿದ್ವತ್ತಿನ ಸಂಸ್ಕೃತದ ಯಾವ ಯಾವ ವ್ಯಾಖ್ಯಾನಗಳ ವಿಶ್ಲೇಷಣೆಗಳ ಮಾದರಿಗಳಿವೆ, ಆ ಮಾದರಿ ವಿಶ್ಲೇಷಣೆಗಳ ಮೂಲಕ್ಕೆ ಹೋದರೆ ಬನ್ನಂಜೆಯವರು ಎಷ್ಟು ವಿಶಿಷ್ಟರಾಗಬಲ್ಲರು ಅನ್ನೋದನ್ನು ಸೋದಾಹರಣವಾಗಿ ವಿವರಿಸಿ ಅನೇಕರನ್ನ ಬನ್ನಂಜೆಯವರ ಈ ಮುಖದ ಕಡೆಗೆ ನೋಡಿ, ನೀವು ಬರೀ ಇನ್ನೊಂದು ಮುಖ ನೋಡ್ತಿದ್ದೀರಿ, ಜನರಿಗೆ ಪ್ರಚಲಿತವಾದ ಮುಖ ಮಾತ್ರವಲ್ಲ, ಅವರು ಎಂಥ ವಿದ್ವಾಂಸರು, ಎಂಥ ವಿದ್ವತ್ತು ಅವರೊಳಗಿದೆ ಅನ್ನುವುದನ್ನೆಲ್ಲ ಸಾಕಷ್ಟು ಲೇಖನ, ಮಾತು, ಭಾಷಣಗಳು ಮತ್ತು ಅನೇಕ ಕಡೆ ನಡೆಸಿದ ವಿಚಾರ ಸಂಕಿರಣಗಳ ಮೂಲಕ ತನ್ನ ಈ ಬದುಕಿನ ತಾನು ಓದಿದ ವಿದ್ವತ್ತನ್ನು ಈ ಇಬ್ಬರು ವಿದ್ವಾಂಸರು KS ನಾರಾಯಣಾಚಾರ್ಯರು ಮತ್ತು ಬನ್ನಂಜ ಗೋವಿಂದಾಚಾರ್ಯರು ಕೊಟ್ಟ ಕೊಡುಗೆಯನ್ನು ತೋರಿಸೋದಕ್ಕಾಗಿ ಬಳಸಬೇಕು ಅನ್ನುವ ಹಾಗೆ ನಿರಂತರವಾಗಿ ಬದುಕ್ತಾ ಇರುವವರು. ಅವರು ಮೈಸೂರಿನ ಕಡೆಯಿಂದ ಇಲ್ಲಿಯವರೆಗೆ ನಿನ್ನೆ ರಾತ್ರಿಯೆಲ್ಲ ಪ್ರಯಾಣ ಮಾಡಿ ಬೆಳಗ್ಗೆ ಬಂದಿದ್ದಾರೆ. ಶ್ರೀ ಘನ ಭಟ್ಟರಿಗೆ ಆ ಕೊಡುವ ಅವಧಿ ಕಡಿಮೆ. ಅವರ ವಿದ್ವತ್ತಿನ ವಿಚಾರ ವಿಮರ್ಶೆಗೆ 1 ಗಂಟೆ 2 ಗಂಟೆ ಕೊಟ್ಟರು. ಅವರು ಹೇಳಬಲ್ಲಷ್ಟು ಅವರಲ್ಲಿ ಸಾಮಗ್ರಿಗಳಿವೆ. ಕೇವಲ ಸಾಮಗ್ರಿಗಳಲ್ಲ, ವಿಷಯ ವಿಶ್ಲೇಷಣೆಯ ಒಳ್ಳೆಯ ಚಾಣಾಕ್ಷ ವಿವರಣೆಗಳಿವೆ. ಅಂತ ಒಬ್ಬ ಘನ ಭಟ್ಟರಿಗೆ ನಾವು ಕೇವಲ ಅಲ್ಪ ಸಮಯದಲ್ಲಿ ಬನ್ನಂಜೆಯವರನ್ನ ಪರಿಚಯಿಸಲಿಕ್ಕೆ ಕರೆದಾಗಲೂ ಕೂಡ ಅಷ್ಟು ದೂರದಿಂದ ಬಂದಿದ್ದಾರೆ. ಅವರನ್ನು ಕೂಡ ನಾನು ತುಂಬ ಪ್ರೀತಿಯಿಂದ ಇದೆಲ್ಲರ ಪರವಾಗಿ ನಮ್ಮ ಇನ್ನೋರ್ವ ಅತಿಥಿ ನಿತ್ಯಾನಂದ ಪಡ್ರೆಯವರು ಉಡುಪಿಯಿಂದ ಬಂದಿದ್ದಾರೆ. ಬನ್ನಂಜ ಗೋವಿಂದಾಚಾರ್ಯರ ಜೊತೆಗೆ ತನ್ನ ಜೀವನದ ವೃತ್ತಿ ಪತ್ರಿಕೋದ್ಯಮ, ಆ ಪತ್ರಿಕೋದ್ಯಮದಲ್ಲಿ ಬನ್ನಂಜ ಗೋವಿಂದಾಚಾರ್ಯರು ಸಂಪಾದಕರಿದ್ರೆ ಇವರು ಉಪಸಂಪಾದಕರಾಗಿ ಬಹಳಷ್ಟು ವರ್ಷಗಳ ಕಾಲ ಅಪ್ಪ ಅನುಪಸ್ಥಿತರಿದ್ದಾಗ ಕೊಟ್ಟು ಹೋದ ಗೈಡ್ಲೈನ್ಸ್ ಅನ್ನು ಇಟ್ಕೊಂಡು ತಾನೇ ಸಂಪಾದಕ ಅನ್ನುವಷ್ಟು ಜವಾಬ್ದಾರಿಗಳನ್ನು ಹೊರಬೇಕಾದ ಸಂದರ್ಭದಲ್ಲೂ ಕೂಡ ಎಲ್ಲಿಯೂ ಅಪ್ಪನ ಹೆಸರಿಗೆ, ಅಪ್ಪನ ವ್ಯಕ್ತಿತ್ವಕ್ಕೆ ಚ್ಯುತಿ ಬಾರದ ಹಾಗೆ ಉದಯವಾಣಿಯನ್ನು ನಡೆಸಿಕೊಟ್ಟ ಮತ್ತು ಬನ್ನಂಜ ಗೋವಿಂದಾಚಾರ್ಯರ ಆ ಒಡನಾಟ ಕಾಲದ ಪತ್ರಿಕೋದ್ಯಮದ ಅನೇಕ ಅನುಭವಗಳ ರಸ ಕ್ಷಣಗಳನ್ನ ಅದ್ಭುತವಾಗಿ ನಮಗೆ ಹೇಳಿ ಬನ್ನಂಜೆಯವರ ಇನ್ನೂ ಒಂದು ನಮಗೆ ಗೊತ್ತಿಲ್ಲದ ಮುಖವನ್ನ ಹೇಳಬಲ್ಲ ಶ್ರೀ ನಿತ್ಯಾನಂದ ಪಡ್ರೆಯವರು ಉಡುಪಿಯಿಂದ ನಿನ್ನೆ ಬಂದಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ತುಂಬ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಾನು ಹೇಳಬೇಕಾದ ಕಿರಿಯ ವಿದ್ವಾಂಸರು ಅಂತ ವಯಸ್ಸಿನಿಂದ ಕಾಣಿಸಬಹುದಾದ 4ರನ್ನು ನಾನು ನಿಮಗೆ ಪರಿಚಯ ಮಾಡೋದಿಲ್ಲ. ನಿಮಗೆ ಅವರು ಮಾತನಾಡುವಾಗ ಗೊತ್ತಾಗುತ್ತೆ. ಬಹಳಷ್ಟು ಹೇಳಬೇಕಾದದ್ದಿಲ್ಲ. ವಿಜಯಸಿಂಹಾಚಾರ್ಯರು ಇಲ್ಲಿ 10 ದಿನಗಳ ಕಾಲ ಶಿಬಿರ ನಡೆದಾಗ ಮಕ್ಕಳಿಗೆ ಉಪನಿಷತ್ತಿನ ಕಥೆಗಳನ್ನು ಹೇಳಿ ಅನೇಕ ಜನರಿಗೆ ಪರಿಚಿತರು. ಶ್ರೀ ವಿಜಯಸಿಂಹಾಚಾರ್ಯರು ತನ್ನ ಬಹುತೇಕ ಜೀವಿತಾವಧಿಯ ಅನೇಕ ಅಂದರೆ ಒಂದು ಮುಕ್ಕಾಲು ಭಾಗ, ಅವರ ವಯಸ್ಸಿನ ಮುಕ್ಕಾಲು ಭಾಗವನ್ನು ನನ್ನ ತಂದೆಯ ಪಾಠ ಕೇಳಿಕೊಂಡು ಶಿಷ್ಯರ ಹಾಗೆ ಕಳೆದವರು. ಇವತ್ತಿಗೂ ತನ್ನ ಗುರು ಅವರೇ ಅನ್ನುವ ಲೆಕ್ಕದಿಂದಲೇ ಪ್ರತಿ ಮಾತನ್ನು ಆರಂಭಿಸುವ, ಪ್ರತಿ ಮಾತುಗಳ ಉದ್ಗಾರದಲ್ಲಿ ಇದು ಗುರು ಕೃಪೆ ಅಂತ ಸದಾ ನೆನೆಯುವ ಶ್ರೀ ವಿಜಯಸಿಂಹಾಚಾರ್ಯರು ನಾವು ನೋಡುವ ಅತ್ಯಂತ ಮುಗ್ಧ, ಯಾವ ಗರ್ವವಿಲ್ಲದ, ಪಾಂಡಿತ್ಯದ ಸೂಕ್ಕಿಲ್ಲದ, ಅತ್ಯಂತ ಆಪ್ತ ಮಗುವಿನ ಹಾಗೆ ಇರುವ ಒಬ್ಬ ಶ್ರೇಷ್ಠ ಈಗಿನ ವಯೋಮಾನದ ಸಣ್ಣ ವಯೋಮಾನದ ವಿದ್ವಾಂಸರಿಗೆ ಅತ್ಯಂತ ಶ್ರೇಷ್ಠ ವಿದ್ವಾಂಸರು ಶ್ರೀ ವಿಜಯಸಿಂಹಾಚಾರ್ಯರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾನು ತುಂಬ ಪ್ರೀತಿಯಿಂದ ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಶ್ರೀ ರಮೇಶ್ ವಾಸುದೇವ್ ರಾವ್ ಅಂತ ಮೂಲತಃ ಅವರ ತಂದೆ ಗಮನಿಗಳು. ನನ್ನ ಅಪ್ಪ ಭಾಗವತ ಹೇಳುವಾಗ ಭಾಗವತದ ಶ್ಲೋಕಗಳನ್ನ ಗಮಕದಲ್ಲಿ ಹಾಡಿದ ಒಂದು ಪರಂಪರೆಯನ್ನ ಕೂಡ ಒಂದು ಕಾಲಕ್ಕೆ ನಡೆಸಿತು ಅವರ ತಂದೆ. ಅಂಥ ಒಂದು ತಂದೆಯ ಹಿರಿತನದ ಪರಂಪರೆಯ ಜೊತೆಗೆ ನಿರಂತರವಾಗಿ ಇಸ್ರೋದ ಒಬ್ಬ ಸೈಂಟಿಸ್ಟ್ ಆಗಿದ್ದುಕೊಂಡು ಕೂಡ ತನ್ನ ಸಂಜೆಗಳನ್ನೆಲ್ಲ ಬನ್ನಂಜೆಯವರ ಜೊತೆಗೆ ಕಳೆದು ಅವರ ಸೇವೆಯನ್ನು ಮಾಡಿ
ಅದು ಕಾಯ ವಾಚ ಮನಸ ಏನು ತಪಸ್ಸು ಅಂತ ನಾನು ಹೇಳಬಹುದು, ಅಥವಾ ಕೃಷ್ಣ ಯಾವುದನ್ನು ಉಲ್ಲೇಖ ಮಾಡಿದ್ದಾನೆ ಅಂಥ ಕಾಯವಾಚ ತಪಸ್ಸನ್ನ, ಕಾಯವಾಚ ಮನಸ್ಸ ಸಮಯ ಇದ್ದಾಗೆಲ್ಲ ಇಸ್ರೋದಿಂದ ಬಂದ ಕೂಡಲೇ ಎಷ್ಟು ಸಮಯ ಸಿಗುತ್ತೆ, ರಜೆಗಳು ಎಷ್ಟು ಸಿಗುತ್ತೆ, ಆಗೆಲ್ಲ ಅಪ್ಪನ ಜೊತೆಗಿದ್ದು ಅವರನ್ನ ತಿಳಿತಾ ಬಂದವರು ಒಂದು ದಿನ ಇದನ್ನೇ ನಾನು ಮುಂದುವರಿಸಬೇಕು, ನನ್ನ ಇಸ್ರೋದ ವಿಜ್ಞಾನದ ಲೋಕ ಸಾಕು ಅಂತ ಅದಕ್ಕೆ ಸ್ವಯಂ ನಿವೃತ್ತಿ ಘೋಷಿಸಿ ಈಗ ಭಾಗವತವನ್ನ, ವೇದ ಅಥವಾ ಬೇರೆ ಬೇರೆ ಅಪ್ಪನ ಉಪನಿಷತ್ತಿನ ಆ ವ್ಯಾಖ್ಯಾನಗಳನ್ನ ವೈಜ್ಞಾನಿಕ ದೃಷ್ಟಿಕೋನವನ್ನು ಇಟ್ಟುಕೊಂಡು ಓದುವ ಮತ್ತು ಹೇಳುವ ಒಂದು ಹೊಸ ಪರಂಪರೆಯ ಕುಡಿಯಾಗಿ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾನು ತುಂಬ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಹಾಗೆಯೇ ನಮ್ಮ ಜೊತೆಗೆ ಇರುವ ಇನ್ನೊಬ್ಬ ತರುಣ ಶ್ರೀ ರೋಹಿತ್ ಚಕ್ರತೀರ್ಥ. ನಿಮಗೆ ಯಾರಿಗೂ ಅವರು ಅಪರಿಚಿತರಲ್ಲ. ಹಾಗಾಗಿ ರೋಹಿತ್ ಚಕ್ರತೀರ್ಥ ಅನ್ನುವ ಹೆಸರು ಉತ್ತರ ಕರ್ನಾಟಕದ ಅನೇಕ ಜನ ಇವರಿಗೆ ಯಾಕೆ ಬರಲ್ಲ ಅಂತ ಕಾಯುವ ಹಾಗೆ ಕಾಯಿಸ್ತಾ ಇದ್ದಾರೆ. ಬಾರದೇ ಇರುವುದು ಯಾಕೆ ಅನ್ನೋದನ್ನ ಅವಲೋಕನ ಮಾಡಿದ್ರೆ ಒಳ್ಳೆಯ ಕಾರಣಕ್ಕೆ ಬರ್ತಿಲ್ಲ. ಅವರು ಒಳ್ಳೆಯ ಕಾರಣಕ್ಕೆ ನಾವು ಕರೆದಾಗ ಬರ್ತಾರೆ, ಬಾರದೇ ಇರುವುದಕ್ಕೆ ಒಳ್ಳೆಯ ಕಾರಣ ಇದೆ ಅಂತ ನಾನು ಹೇಳೋದು. ಒಳ್ಳೆಯ ಕಾರಣವಿರುವುದರಿಂದ ಕೆಲವಕ್ಕೆ ಹೋಗೋದಿಲ್ಲ. ಅಂದ್ರೆ ಅನಗತ್ಯ ಮಾತು, ಅನಗತ್ಯ ಗದ್ದಲ, ಅನಗತ್ಯ ವೈಯಕ್ತಿಕ ರಾಗದ್ವೇಷಗಳನ್ನ ಉಂಟು ಮಾಡುವ ಸಂಗತಿಗಳಿಂದ ವಿಮುಖರಾಗಿ ಹೆಚ್ಚು ತನ್ನಷ್ಟಕ್ಕೆ ಇರುವ ಒಂದು ಅಯೋಧ್ಯ ಪ್ರಕಾಶನವನ್ನ ಸ್ಥಾಪಿಸಿಕೊಂಡು ಪುಸ್ತಕ ಪ್ರಕಟಣೆ ಮತ್ತು ಆ ಮೂಲಕ ತಾನು ಬೇರೆ ಬೇರೆ ಕೆಲಸಗಳನ್ನ ಯಾವ ದಿಶೆಯಲ್ಲಿ ಮಾಡಬೇಕು ಅಂತಿದೆ ಅಂಥ ಪುಸ್ತಕಗಳ ಕಡೆಗೆ ಅಂಥ ಲೇಖಕರನ್ನ ಪರಿಚಯಿಸಿಕೊಡುವ ಕೆಲಸಗಳನ್ನು ಮಾಡ್ತಾ ನಮ್ಮಂಥವರು ಕರೆದಾಗ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಬರ್ತಾರೆ. ಹಾಗೆ ಬಂದಿದ್ದಾರೆ ಅಂತ ರೋಹಿತ್ ಚಕ್ರತೀರ್ಥನಿಗೆ ತುಂಬ ಪ್ರೀತಿಯ ಸ್ವಾಗತವನ್ನು ಬಯಸ್ತೀನಿ. ನಾನು ಈಗಾಗಲೇ ನಿಮಗೆ ಪರಿಚಯ ಮಾಡಿದ ಶ್ರೀವತ್ಸ ಬಲ್ಲಾಳ್ ಅಮೆರಿಕಾದಿಂದ ಬಂದಿದ್ದರೂ ಕೂಡ ಅವರು ಆಗಸ್ಟ್ 1, 2, 3 ಮತ್ತು ಇಲ್ಲಿ ಎಲ್ಲ ಕಡೆ ಇರಬೇಕು ಅಂತ ನಾನು ಅವರನ್ನ ಆ ರೀತಿ ತಮ್ಮ ಉಡುಪಿ ಅಥವಾ ಒಟ್ಟು ಬೆಂಗಳೂರು ಉಡುಪಿಯ ಕಾರ್ಯಕ್ರಮವನ್ನು ಅದೇ ದಿನಾಂಕಗಳಲ್ಲಿ ಬರುವ ಹಾಗೆ ಸಂಯೋಜಿಸಿ ಕರೆದದಕ್ಕೆ ಶ್ರೀವತ್ಸ ಬಲ್ಲಾಳ್ ಬಂದಿದ್ದಾನೆ. ನಾನು ಬಂದಿದ್ದಾನೆ ಅಂತ ಯಾಕಂತೇನೆ ಅಂದ್ರೆ ಅವನು ನನಗೆ ತಮ್ಮ ಕೂಡ, ನಮ್ಮ ಕೌಟುಂಬಿಕ ಬಾಂಧವ್ಯವೂ ಒಂದು ಕಡೆಗಿದೆ. ಇನ್ನೊಂದು ಆಯಾಮದಲ್ಲಿ ಬನ್ನಜೆ ಗೋವಿಂದಾಚಾರ್ಯರು 3 ಚಲನಚಿತ್ರಗಳಿಗೆ ಕೃತಿಗೆ ಇದು ಚಲನಚಿತ್ರದ ಕೃತಿ ಬರೆದುಕೊಟ್ರು, ಚಿತ್ರಕೃತಿ. ಅದು ಒಂದು ಶಂಕರಾಚಾರ್ಯರ ತಿದ್ದುಪಡಿಯ ಕೃತಿ, ಇನ್ನೊಂದು ರಾಮಾನುಜಾಚಾರ್ಯ ಮತ್ತು ಮಧ್ವಾಚಾರ್ಯ ಚಿತ್ರವನ್ನ GVA ತೆಗೆದಾಗ ಅದರ ಬಾಲಮಧ್ವನ ಪಾತ್ರ, ಅಂದ್ರೆ ಪುಟ್ಟ ಬಾಲ ಒಬ್ಬ ಬೇರೆ, ಅದರ ನಂತರದ ಮಧ್ವಾಚಾರ್ಯರ ಪಾತ್ರವನ್ನ ಮಾಡಿದ್ದು ಶ್ರೀವತ್ಸ ಬಲ್ಲಾಳ್. ಅವನಿಗೆ ಅದಕ್ಕೆ ಅಭಿನಯಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಆಗ ಬಂದಿತ್ತು. ಅಂಥ ಅನೇಕ ಅರ್ಥಗಳಲ್ಲಿ ನಮಗೆ ಬಂಧುವಾದ ಶ್ರೀವತ್ಸ ಬಲ್ಲಾಳನ್ನು ಕೂಡ ತುಂಬ ಪ್ರೀತಿಯಿಂದ ನಾನು ಈ ತೋಟಕ್ಕೆ, ಅವನಿಗೆ ನಮ್ಮ ತೋಟದ ಅವಿಭಾಜ್ಯ ಅಂತ ಅವನಿಗೆಲ್ಲರೂ ಗೊತ್ತಿದ್ದಾರೆ, ಅಷ್ಟು ಅವನು ಒಡನಾಡುತ್ತಿದ್ದಾನೆ. ಅವನನ್ನು ಕೂಡ ನಾನು ಸ್ವಾಗತಿಸ್ತೇನೆ. ನಾನು ಇನ್ನೊಬ್ರು ಹೇಳಬೇಕಾದದ್ದು ವಿಕ್ರಮಾರ್ಜುನ ಹೆಗಡೆ. ತಿಂಗಳೆ ಅಂತ ಹೆಬ್ರಿಯ ಹತ್ರ ಉಡುಪಿಯ ಒಂದು ಜಾಗ. ಅಲ್ಲಿ ಅವರ ತಂದೆಯವರು ಆ ಹಳ್ಳಿಯಲ್ಲಿ ಒಂದು ದೊಡ್ಡ ಸಾಹಿತ್ಯ ಸಭೆಯನ್ನ ಕಳೆದ 60 ವರ್ಷ ಅಷ್ಟು ವರ್ಷಗಳಿಂದ ಮಾಡಿಕೊಂಡು ಬಂದವರು ಪ್ರಥಮದಲ್ಲಿ 48 ವರ್ಷಗಳ ಕಾಲ, ಅಂದ್ರೆ ಇವರು ಅದರ 48 ವರ್ಷ ಪೂರ್ತಿ ಇವರ ತಂದೆಯಲ್ಲಿ ಕೆಲವು ವರ್ಷ ಇವರು ನಡೆಸುವಾಗ ನಮ್ಮ ತಂದೆಯೇ ಅಧ್ಯಕ್ಷರು, ಎಲ್ಲೇ ಇರಲಿ ತಿಂಗಳೇ ಕೊಡಬೇಕು ಹಾಗೊಂದು ಸೆಳೆದು ನಮ್ಮ ಅಪ್ಪನನ್ನು ಹಿಡಿದವರು ತಿಂಗಳೇ ವಿಕ್ರಮಾರ್ಜುನ ಹೆಗಡೆಯವರ ಕುಟುಂಬ. ಆಗ ಅವರ ತಂದೆ ರವೀಂದ್ರ ಹೆಗಡೆಯವರು ಮಾತ್ರ ಅಲ್ಲ, ಇವರು ಮತ್ತು ಇವರ ಅಕ್ಕ ಇಬ್ಬರು ಕೂಡಿ ನಮ್ಮ ಅಪ್ಪನನ್ನು ತುಂಬಾ ಹತ್ತಿರದಿಂದ ನೋಡಿದವರು. ಆ ಬಳಿಕ ನಮ್ಮ ಅಪ್ಪ ಹೋಗುವವರೆಗೂ ವಿಕ್ರಮಾರ್ಜುನ ಹೆಗಡೆ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದಾರೆ. ಇದೆಲ್ಲದರ ಒಂದು ನೆನಪಿನ ಭಾಗವಾಗಿ ವಿಕ್ರಮಾರ್ಜುನ ಹೆಗಡೆ ತಾನು ಆಗ ಕಂಡ ನಮ್ಮ ಅಪ್ಪನ ಕುರಿತಾಗಿ ಮಾತಾಡುವುದಕ್ಕೆ ಬಂದಿದ್ದಾರೆ. ಅವರು ಕೂಡ ನಿನ್ನೆ ಉಡುಪಿಯಿಂದ ಪ್ರಯಾಣ ಮಾಡಿ ಇಲ್ಲಿವರೆಗೆ ಬಂದಿದ್ದಾರೆ. ಅವರನ್ನು ಕೂಡ ನಾನು ಬಹಳ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಿಮಗೆ ಗೊತ್ತು, ಕೊನೆಗೆ ಹೇಳುವುದು ಅಂದ್ರೆ ಬಹಳ ಮುಖ್ಯ ಅಂತ, ಅಥವಾ ಪ್ರಥಮದಲ್ಲಿ ಹೇಳುವುದು ಒಂದು ಕ್ರಮ, ಕೊನೆಗೆ ಹೇಳುವುದು ಆಶೀರ್ವಚನ ಯಾವಾಗಲೂ ಕೊನೆಗೆ, ಯಾಕೆ ಅದು ಕಡೆಯ ತನಕ ಕಾಯಬೇಕು ಅಂತ. ಹಾಗಾಗಿ ನಾನು ಸ್ವಾಮಿ ಅಭಯಾನಂದರನ್ನು ನಿಮಗೆ ಈಗ ಕೊನೆಯಲ್ಲಿ ಸ್ವಾಗತ ಹೇಳ್ತೇನೆ ಅಂತ ಭಾವಿಸಿದ್ರೆ ಅದು ಆಶೀರ್ವಚನದ ಪ್ರಥಮ ಭಾಗ ಅಂತ ನೀವು ಭಾವಿಸುತ್ತೀರಿ ಅನ್ನುವ ಹಿನ್ನೆಲೆಯಲ್ಲಿ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಅಂತ ಇಂಗ್ಲಿಷ್ ಹೇಳತ್ತಲ್ಲ, ಹಾಗೆ ಅತ್ಯಂತ ಪ್ರಮುಖರಾಗಿ ಯಾಕೆ ಸ್ವಾಮೀಜಿಯವರನ್ನ ನಾನು ನೆನೆಯುತ್ತೇನೆ ಅಂತಂದ್ರೆ, ನನಗೆ ಹೊಸಪೇಟೆ ಯಾವುದೋ ಒಂದು ವೇದಿಕೆಯಲ್ಲಿ ಪರಮ ಪೂಜ್ಯರು ಒಂದು
ಸಮಾನ ಮಾತುಗಳ ಭಾಗವಾಗಿ ಆಗ ದರ್ಶನವಾಗುವುದು. ಅಂಥ ಹೊತ್ತಿನಲ್ಲಿ ನನಗೆ ಗೊತ್ತಾಯಿತು, ಅವರಿಗೆ ನಮ್ಮ ಅಪ್ಪನ ಅನೇಕ ಪ್ರಭಾವ, ಅವರ ಮಾತುಗಳ ಅನೇಕ ಉದಾಹರಣೆಗಳನ್ನು ಅವರು ನಿರರ್ಗಳವಾಗಿ ಅಲ್ಲಿ ಹೇಳೋದು ಮತ್ತು ಈಗಿನವರಿಗೆ ಆಗಿನ ಆ ಭಗವದ್ಗೀತೆ ಅದರ ಎಷ್ಟು ಅವಶ್ಯ ಅನ್ನುವ ಮಾತುಗಳನ್ನು ಹೇಳೋದು, ಅವರಿಗಿದ್ದಂತಹ ಆಚಾರ್ಯರ ಕೊಂಡಿ ಇವೆಲ್ಲ ನನಗೆ ಆಗ ಸೂಕ್ಷ್ಮವಾಗಿ ಗಮನಕ್ಕೆ ಬಂದಿತ್ತು. ನಾನು ಯಾವಾಗಲೂ ದೊಡ್ಡದು ಏನಾದರೂ ಕಂಡರೆ ಇದು ಕಲ್ಲಹಳ್ಳಿಗಿರಲಿ ಅಂತ ಕಣ್ಣಿಡ್ತೇನೆ. ಹಾಗೆ ಅವರನ್ನು ಕಂಡಾಗ ಅಂದ್ಕೊಂಡಿದ್ದೆ ಇವರನ್ನು ಕಲ್ಲಹಳ್ಳಿ ಕರಿಬೇಕು ಅಂತ. ಹಾಗೆ ನಾನು ಕೇಳಿದ ಕೂಡಲೇ ಅವರು, ಅಯ್ಯೋ ನನ್ನ ತುಂಬ ಸೌಭಾಗ್ಯದ ವಿಷಯ ಅದು, ನಾನು ಅಲ್ಲಿಗೆ ಬರ್ತೇನೆ ಅನ್ನೋದು ಒಂದು ಕಾರಣ. ಸತ್ಯಕಾಮರ ತೋಟ, ಇನ್ನೊಂದು ಬನ್ನಂಜೆ ಆಚಾರ್ಯರ ಬಗ್ಗೆ ಮಾತಾಡೋದು, ನಾನು ಖಂಡಿತ ಬರ್ತೇನೆ ಅಂತ ಹೇಳಿ ಈ ಸ್ವಾಮೀಜಿಯವರೆಲ್ಲ ಸ್ವಲ್ಪ ನಮಗೆ ಬಹಳ ಅಂದರೆ ಬಹಳ ಸಂಕೋಚ ಉಂಟು ಮಾಡಿಬಿಡ್ತಾರೆ. ಅವರು ಯಾವ ಸೇವೆನೂ ಮಾಡಿಸ್ಕೊಳ್ಳೋದಿಲ್ಲ. ನಾವು ಬರೋ ವಿಷಯ ಅಲ್ಲಿಂದ ನಾವು ಗಾಡಿ ಮಾಡ್ತೇವೆ, ನಾವು ಕರ್ಕೊಂಡ್ಬರ್ತೇವೆ, ಇಲ್ಲ ನಾ ಬರ್ತೇನೆ, ಸ್ವಾಮೀಜಿ ಇಲ್ಲಿ ಬರ್ತೀರಾ, ಎಲ್ಲ ನಾನೆಲ್ಲೋ ಉಳಿತೀನಿ, ನಾನು ವ್ಯವಸ್ಥೆ ಮಾಡ್ತೀನಿ, ನಿಮ್ಮ ಇತರ ವ್ಯವಸ್ಥೆಗಳಲ್ಲಿ ನನ್ನ ಭಾರ ತಗೋಬೇಡಿ, ನಾನು ನಿಮ್ಮನ್ನು ಏನೂ ತೊಂದರೆ ಮಾಡದ ಹಾಗೆ ನಿಮ್ಮ ಸಮಯಕ್ಕೆ ಬಂದು ತಲುಪ್ತೀನಿ. ಇದೆಲ್ಲ ನಮಗೆ ದೊಡ್ಡವರು ಕೊಡುವಂತಹ ಕೆಲವು ಮಾರ್ಗಸೂಚಿಗಳು ಅಂತ ನಾನು ಭಾವಿಸ್ತೇನೆ. ಸಣ್ಣ ಸಣ್ಣವರು ಮಾಡುವ ದೊಡ್ಡ ಸ್ಥಿತಿ, ಸಣ್ಣ ಸಣ್ಣವರು ಹೇಳುವ ದೊಡ್ಡ ದೊಡ್ಡ ಮಾತುಗಳು, ಸಣ್ಣ ಸಣ್ಣವರು ಅಪೇಕ್ಷಿಸುವ ದೊಡ್ಡ ದೊಡ್ಡ ಪೀಠ, ಸಣ್ಣ ಸಣ್ಣವರು ನಮಗೆ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳುವಂತಹ ಕೆಲವು ಆದೇಶಗಳ ಮಾದರಿಯ ಮಾತುಗಳೆಲ್ಲ ಗಂಟಲಲ್ಲಿ ಹೂತು ಹೋಗಬೇಕು. ಇಂಥವರನ್ನು ನೋಡಿದರೆ, ಇಂಥವರ ನಡೆನುಡಿಯನ್ನು ಅನುಸರಿಸಿದರೆ. ಪೂಜ್ಯರು ನೇರ ನಿರ್ಭಿಡೆಯ ಮಾತುಗಾರರು, ಅವರಿಗೆ ಯಾವ ಒಳ ಹೊರಗಿಲ್ಲ. ನನಗೆ ತುಂಬ ಇಷ್ಟವಾದ ಮಾತನ್ನು ಹೇಳಿ ನಾನು ಅವರ ಪರಿಚಯ ಮುಕ್ತಾಯ ಮಾಡ್ತೀನಿ. ಅವರು ಆವತ್ತು ಹೇಳಿದ್ದು, ನಿಮಗೆ ಏನಾದರೂ ದುಃಖ ಆದರೆ ನಿಮಗೆ ಹೇಳೋದಕ್ಕೆ ಏನೇನೋ ಮಾಧ್ಯಮಗಳಿವೆ, ನಮಗೇನು ನಾವು ಮನುಷ್ಯರಲ್ಲೇನ್ರಿ, ನಮಗೆ ದುಃಖ ಇಲ್ಲೇನ್ರಿ, ನಮ್ಮ ಒಳ ಹೊರಗು ನೋವಿಲ್ಲೇನ್ರಿ, ಆದರೆ ಸ್ವಾಮಿಗಳು ಒದ್ದಾಡ್ತೀವಿ. ನೇರ ಮಾತಾಡಿದ್ದನ್ನು ನಾನು ಕೇಳಿದ್ದೇನೆ. ಇಂಥ ಸ್ವಾಮಿತ್ವವನ್ನು ನಾನು ವಂದಿಸಿ ಅವರನ್ನು ಕೂಡ ತುಂಬ ಭಕ್ತಿಯಿಂದ ಅತ್ಯಂತ ಆದರದಿಂದ ಈ ಅಷ್ಟು ತೋಟದ ಪರವಾಗಿ, ತೋಟದ ಸಕಲ ಜೀವ ರಾಶಿಗಳ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ಇದೆ ನಮ್ಮಲ್ಲಿ. ವಿದ್ಯಾಭೂಷಣರು ಬರೇ ಹಾಡೋದಿಲ್ಲ. ಮೇಧ ಮತ್ತು ವಿದ್ಯಾಭೂಷಣರು ಹಾಡುವಾಗ ಗಂಜಿಫ ರಘುಪತಿ ಭಟ್ ಅಂತ, ಗಂಜಿಫ ಆರ್ಟ್ ಅಂತ ಒಂದು ವಿಶೇಷ ಕಲಾ ಪ್ರಕಾರವನ್ನು ಬಹಳ ಪ್ರಚುರಪಡಿಸಿದ ಗಂಜಿಫ ರಘುಪತಿ ಭಟ್ರು ಇವತ್ತು ನಮ್ಮ ವೇದಿಕೆಯಲ್ಲಿ ವಿದ್ಯಾಭೂಷಣರು ಮತ್ತು ಮೇಧ ಹಾಡುವಾಗ ಚಿತ್ರ ರಚನೆ ಮಾಡ್ತಾರೆ. ಗಂಜಿಫರಿಗೆ ಹಾಡಿಗೆ ಚಿತ್ರ ಬರೆಯೋದು ಒಂದೇ ಸಂಬಂಧ ಅಲ್ಲ. ಬನ್ನಂಜೆಯವರ ಯಾವ ಕೃತಿಯ ಮುಖಪುಟ ನೀವು ನೋಡಿ, ಅದರ ಮುಖಪುಟದ ಚಿತ್ರ ಗಂಜಿಫರದ್ದು. ಗಂಜಿಫರು ಚಿತ್ರ ಬರೆಯದೇ ಇದ್ರೆ ಬನ್ನಂಜೆಯವರ ಪುಸ್ತಕ ಪ್ರಕಟ ಆಗ್ತಿರ್ಲಿಲ್ಲ. ಅಷ್ಟರ ಮಟ್ಟಿಗೆ ಒಡನಾಟ, ಅಂಥ ಅನ್ಯೋನ್ಯ ಬಾಂಧವ್ಯ. ಅದು ಬನ್ನಂಜೆಯವರಂತೂ ಗಂಜಿಫರು ಚಿತ್ರ ಬರೆದ ಮೇಲೇನೆ ಪುಸ್ತಕಕ್ಕೆ ಓಕೆ ಕೊಡೋದು ಅನ್ನುವ ಒಂದು ಇತಿಹಾಸ ನಿರ್ಮಾಣ ಮಾಡಿದಂತಹ ವಿಶೇಷ ವ್ಯಕ್ತಿ. ಬದುಕಿನ ಕೊನೆಯ ಕಾಲಘಟ್ಟದಲ್ಲಿ ಅಪ್ಪ ಹಾಸಿಗೆಯಲ್ಲಿದ್ದಾಗ, ಕೊರೋನಾದ ಕೊನೆಯ ಡಿಸೆಂಬರ್ನ ಅವಧಿ, ಒಳಗಿಂದ ಹೊರಗೆ ಹೋಗುವಂಗಿಲ್ಲ, ಅವರೇನು ಕೊರೋನಾ ಬಂದಿರಲಿಲ್ಲ, ಆದರೆ ಹೊರಗೆ ಹೋಗುವಂಗಿರಲಿಲ್ಲ. ಹಾಗಾಗಿ ತನ್ನ ಕೋಣೆಯಲ್ಲಿ ಅವರು ಕೊನೆಯ ಚಿತ್ರ ಬರೆಸಿಕೊಂಡದ್ದು ಗಂಜಿಫ ರಘುಪತಿ ಭಟ್ಟರಿಂದ. ಅಂಥ ಗಂಜಿಫರು ಬೇರೆ ಬೇರೆ ಕಡೆ ಬನ್ನಂಜೆಯವರ ಜೊತೆಗಿನ ತನ್ನ ಒಡನಾಟದ ಕುರಿತು ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಈ ಬಾರಿ ಅವರು ಅಪ್ಪನಿಗೆ ಚಿತ್ರ ಸಮರ್ಪಣೆ ಮಾಡಲಿ ಅಂತ ನಾವು ಅವರನ್ನು ಇಲ್ಲಿಗೆ ಕರೆದಿದ್ದೇವೆ. ಗಂಜಿಫ ರಘುಪತಿ ಭಟ್ಟರನ್ನು ಕೂಡ ನಾನು ಇಡೀ ತೋಟದ ಸಕಲ ಎಲ್ಲರ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ತಂದೆ ಈ ಭೂಮಿಗೆ ಬಂದದ್ದು, ಅವರ ಕಥೆ ಇವತ್ತು ನಿಮಗೆ ಬೇರೆ ಬೇರೆಯವರ ಮಾತುಗಳಲ್ಲಿ ವ್ಯಕ್ತ ಆಗುತ್ತೆ. ತಂದೆ ಬಂದದ್ದು ಹೇಗೆ, ಯಾರು ಇದರ ಹಿಂದೆ, ಯಾರು ಅದನ್ನು ಹುಟ್ಟಿ ಬೆಳೆಸಿದ, ಪೋಷಣೆ ಮಾಡಿದ ಒಂದು ಜೀವ, ಅದು ಅನೇಕರಿಗೆ ಗೊತ್ತಾಗಲಿ ಅನ್ನುವ ಕಾರಣಕ್ಕಾಗಿ ಅವರ ತಂದೆ ಪಡುವನ್ನೂರು ನಾರಾಯಣಾಚಾರ್ಯರು, ನಾವು ಬನ್ನಂಜೆ ವಿಶ್ವನಾಥದ ಒಂದು ಭಾಗವಾಗಿ ಅವರ ತಂದೆಯನ್ನು ಹೇಳ್ತಾ ಬಂದಿದ್ದೇವೆ. ಯಾಕಂದರೆ ಪರಂಪರೆಯನ್ನು ನೆನೆದೇ ಬೆಳೆಯುವ ಒಂದು ಗುಣ ನಮ್ಮಲ್ಲಿ ಇರಬೇಕು. ಯಾವನೂ ಕೂಡ ಸ್ವಯಂಭೂವಾಗಿ ದೊಡ್ಡವನಾಗುವುದಿಲ್ಲ. ಯಾವುದೋ ಮೂರ್ತಿ ಆಗಬಹುದು ಸ್ವಯಂಭೂ, ಆದರೆ ಮನುಷ್ಯ ಆಕಾಶದಿಂದ ಉದುರೋದಿಲ್ಲ, ಎಲ್ಲಿಂದೋ ಬೆಳೀತಾನೆ. ಯಾರೋ ಬೆಳೆಸೋದಕ್ಕೆ ರಕ್ತ ನೀರು ಧಾರೆ ಎರೀತಾರೆ. ಅಂಥ ತನ್ನ ಜೀವನವನ್ನೆಲ್ಲ ತ್ಯಾಗದಲ್ಲಿ ಕಳೆದು ಬಹಳ ದೊಡ್ಡದನ್ನು ಈ ಜಗತ್ತಿಗೆ ಕೊಟ್ಟ ಸ್ವತಃ ದೊಡ್ಡ ವಿದ್ವಾಂಸರಾದ ನನ್ನ ಅಜ್ಜ ಪಡುವನ್ನೂರು ನಾರಾಯಣಾಚಾರ್ಯರನ್ನು ಒಂದು 30 ನಿಮಿಷದಲ್ಲಿ
ದೃಶ್ಯ ಕಾವ್ಯದ ಹಾಗೆ ತೋರಿಸುವುದಕ್ಕೆ ಸುಚೇಂದ್ರ ಪ್ರಸಾದ್ ತಾನೇ ನನ್ನ ಪಿತಾಮಹನು ನನ್ನ ಕೃತಿಯನ್ನು ನಾಟಕ ರೂಪಾಂತರ ಮಾಡಿ ನಿರ್ದೇಶಿಸಿ ಅಭಿನಯಿಸುವುದಕ್ಕೆ ತನ್ನ ತಂಡದ ಸಹಿತ ಬಂದಿದ್ದಾರೆ. ಅದು ಒಂದು 30 ನಿಮಿಷ ನಿಮಗೆ ನಾಟಕ ರೂಪದಲ್ಲಿ ಬನ್ನಂಜಿಯವರ ತಂದೆಯನ್ನು ಪರಿಚಯಿಸುತ್ತೆ. ಆ ಒಂದು ತಂಡವನ್ನು ಕೂಡ ನಾನು ತುಂಬ ಪ್ರೀತಿಯಿಂದ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಪತ್ರಕರ್ತರು ನಮ್ಮ ಜೊತೆಗೆ ನಿರಂತರವಾಗಿ ಕಾರ್ಯಕ್ರಮದ ಪೂರ್ವದಲ್ಲೂ ಕಾರ್ಯಕ್ರಮ ಉತ್ತರದಲ್ಲೂ ನಮ್ಮನ್ನು ನಿರಂತರ ಸಲಹುವವರು, ಅವರನ್ನು ಕೂಡ ನಾನು ತುಂಬ ಪ್ರೀತಿಯಿಂದ ಬರಮಾಡಿಕೊಡ್ತೇನೆ. ನಮ್ಮ ಜೊತೆಗೆ ಕಾರ್ಯಕ್ರಮ ಮುಕ್ತಾಯದ ನಂತರವೂ ನಿಮ್ಮನ್ನು ನೆನೆಯುವ ಹಾಗೆ ಮಾಡುವ ನಿಮ್ಮ ಪ್ರೀತಿಗೆ ನಮನಗಳು. ಪುಸ್ತಕವನ್ನ ಪ್ರತಿ 90ರ ನಮನದಲ್ಲಿ ಅಲ್ಲಿಟ್ಟು ಅದರ ಮಾರಾಟದ ವ್ಯವಸ್ಥೆ ನೋಡಿಕೊಳ್ಳುವ ಸಾಹಿತ್ಯ ಪ್ರಕಾಶನದ ಅನೇಕ ಅಪ್ಪನ ಪುಸ್ತಕಗಳನ್ನು ಪ್ರಕಟಿಸುವ ಸಾಹಿತ್ಯ ಪ್ರಕಾಶನದ ಸುಬ್ರಹ್ಮಣ್ಯ ಅವರು ಬಂದಿದ್ದಾರೆ. ಅವರನ್ನು ಕೂಡ ಭಕ್ತಿಯಿಂದ ಸ್ವಾಗತಿಸ್ತೇನೆ. ನಾನು ಇಲ್ಲಿ ಹೆಸರು ಹೇಳಲಿಲ್ಲ, ಹೇಳದೇ ಉಳಿದವರು ಬಹಳ ಇದ್ದಾರೆ. ಅವರೆಲ್ಲ ನಮ್ಮಲ್ಲಿ ಒಂದು ಪದ್ಧತಿ ಇದೆಯಲ್ಲ, ನಿಮ್ಮ ಹೆಸರು ನಮ್ಮ ಮನಸ್ಸಿನಲ್ಲಿದೆ, ಅದಲ್ಲ, ಅದು ಖಂಡಿತ ಅಲ್ಲ, ಕಾಗದದ ಮಾತಲ್ಲ, ನನ್ನ ಮಾತು ಹೃದಯದಲ್ಲಿ ಇಟ್ಟು ಹೇಳುವುದು. ನೀವಿಷ್ಟು ಜನ ಬಾರದೆ ಇದ್ದರೆ ಕಟ್ಟಿದರೆ ಹೊಸ ವಾಸಿಂಗಮ ಮುಡಿಯುವ ಭೋಗಿಗಳಿಲ್ಲದೆ ಬಾಡಿ ಹೋಗದೆ ಅನ್ನುವ ಹಾಗೆ ಎಷ್ಟೆಷ್ಟು ದೊಡ್ಡ ವಾಸಿಂಗ ಮಾಡಿ ನಾವೆಲ್ಲ ರೆಡಿ ಇದ್ರು ಅದನ್ನು ಧರಿಸುವವರಿಲ್ಲದಿದ್ದರೆ ಏನು ಅನ್ನುವ ಹಾಗೆ ನಾವೆಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದ್ರೇನು ನೀವು ಅದರ ರಸಾಸ್ವಾದ ಮಾಡಿ ನಮ್ಮ ಬೆನ್ನು ಚಪ್ಪರಿಸಿ ಮತ್ತೆ ಮತ್ತೆ ಬಾರದೇ ಇದ್ದರೆ ನಮಗೆ ಇಷ್ಟು ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋ ಹುಮ್ಮಸ್ಸೇ ಉಳಿಯಕ್ಕೆ ಸಾಧ್ಯ ಇಲ್ಲ. ಅಷ್ಟು ಜನ ಎಲ್ಲೆಲ್ಲಿಂದೋ ಬಂದಿದ್ದೀರಿ. ಒಂದು ದೊಡ್ಡ ನೀರ ಪ್ರವಾಹ ಇಲ್ಲಿ ಬಂದು ಸೇರಿದೆ. ನಿನ್ನೆಯಿಂದ ನಾರಾಯಣ ಜಪಯಜ್ಞ, ಮಳೆಯ ವಾತಾವರಣ ಎಲ್ಲದರಲ್ಲೂ ಪಾಲ್ಗೊಂಡಿದ್ದಾರೆ. ಪ್ರತಿಯೊಬ್ಬರನ್ನು ಕೂಡ ಭಗವತ್ ಸಾಕ್ಷಿಯಾಗಿ ನಿಮ್ಮ ಪಾದ ಅಂತ ಭಾವಿಸ್ತಾ ನೀವೆಲ್ಲರ ಪಾದಕ್ಕೂ ಕೂಡ ಹಣೆ ಹಚ್ಚಿ ಎಲ್ಲರನ್ನೂ ಭಕ್ತಿಪೂರ್ವಕವಾಗಿ ಸ್ವಾಗತಿಸಿ